ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಶರತ್ ಅಂತ ಸ್ನೇಹಿತರೆ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಮತ್ತೆ MBA ಅನ್ನ ಮಾಡಿದ್ದೀನಿ. ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಪುಸ್ತಕಗಳನ್ನು ಬರೆದಿದ್ದೀನಿ. ಇವೆಲ್ಲ ನಾನು ಬರೆದಂತಹ ಪುಸ್ತಕಗಳು. ಓಕೆ, ವಿಷಯ ಏನು ಅಂತಂದ ಹೇಳಿದ್ರೆ, ಈ ಬಿಸ್ನೆಸ್ಸಿನಲ್ಲಿ ನಾವೆಲ್ಲ ಬೆಳೆಯೋದಕ್ಕೆ ಬಹಳಷ್ಟು ಹರಸಾಹಸವನ್ನ ಮಾಡ್ತಾ ಇದ್ದೀವಿ ಎಲ್ರು, ಹೌದಲ್ವಾ? ಹೋದ ವಾರ ನಾನು ಡ್ರೀಮ್ ಹೇಗೆ ಇರುತ್ತೆ, ಕನಸು ಅಂದ್ರೆ ಏನು, ಸೊ ಇದರಲ್ಲಿ ಶಾರ್ಟ್ ಟರ್ಮ್ ಡ್ರೀಮಿಂಗ್ ಇರುತ್ತೆ, ಲಾಂಗ್ ಟರ್ಮ್ ಡ್ರೀಮ್, ಮಿಡಿಲ್ ಟರ್ಮ್ ಡ್ರೀಮ್ ಎಲ್ಲ ಬಗ್ಗೆ ನಿಮಗೆ ಬರೆಸಿದ್ದೆ ಮತ್ತೆ ಮಾಹಿತಿ ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ನೀವು ಡೈರಿಯಲ್ಲಿ ಬರೆದಿದ್ದೀರಾ. ಅದನ್ನೆಲ್ಲ ನೀಟಾಗಿ ಬರೆದು AI ದಲ್ಲಿ ಕ್ರಿಯೇಟ್ ಮಾಡಿ ಬೇಕಾದ್ರೆ ನಿಮ್ಮ ಪೋಸ್ಟರ್ ತರ ಮಾಡಿ ಮನೆಯಲ್ಲಿ ಅಂಟಿಸ್ಕೊಳ್ಳಿ. ಸೊ ಇವತ್ತು ನಾನು ನೆಕ್ಸ್ಟ್ ಚಾಪ್ಟರ್ಗೆ ಎಂಟ್ರಿ ಆಗ್ತೀನಿ. ಸೊ ನೆಕ್ಸ್ಟ್ ಚಾಪ್ಟರ್ ಹೆಸರು ಏನು ಅಂತಂದ್ರೆ, ಸ್ವಲ್ಪ ನಾನು ನಿಮಗೆ ಮಾತಾಡ್ಬೇಕು ಅಂತಿದ್ದೀನಿ. ಪ್ರಶ್ನೆ ಏನು ಗೊತ್ತಾ, ಒಂದು ಸಾಂಬಾರನ್ನ ಹೇಗೆ ತಯಾರು ಮಾಡಬೇಕು. ಓಕೆ, ಒಂದು ಯಾವ್ದೋ ಒಂದು ಪುಳಿಯೋಗರೆನ ಸಾಂಬಾರು ಹೇಗೆ ತಯಾರು ಮಾಡ್ತೀರಾ. ಓಕೆ, ಒಂದು ವೆಜಿಟೇಬಲ್ ಸಾಂಬಾರ್ ಹೇಗೆ ತಯಾರು ಮಾಡ್ತೀರಾ? ಯಾರಾದ್ರೂ ಮ್ಯೂಟ್ ಆನ್ ಮಾಡಿ ಮಾತಾಡ್ಬೋದಾ? ಎಲ್ಲಾ ತರಕಾರಿಗಳನ್ನು ಹಾಕ್ತಿವಿ. ಫಸ್ಟ್ ಸ್ಟವ್ ಹಚ್ಚುತ್ತೀವಿ, ಕುಕ್ಕರ್ ಇಡ್ತೀವಿ, ನೀರ್ ಹಾಕ್ತಿವಿ, ಎಲ್ಲಾ ತರಕಾರಿಗಳನ್ನ ಹಾಕ್ತಿವಿ, ಬೇಳೆ ಹಾಕ್ತಿವಿ. ಅದಕ್ಕೆ ಏನೇನ್ ಸಾಂಬಾರ್ ಬೇಕು, ಖಾರ ಮಸಾಲೆಗಳು ಎಲ್ಲ ಹಾಕ್ತಿವಿ. 3 ವಿಷಲ್ ಕೂಗಿಸ್ತೀವಿ, ಹೌದು, ಸಾಂಬಾರ್ ರೆಡಿ ಆಗ್ತದೆ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಸರ್ ಹೇಳಿರೋದು ಏನು ಅಂತಂದ್ರೆ, ಒಂದು 3 ಇದನ್ನ ಹಾಕ್ತಾರಂತೆ, ವಿಸಿಲ್, ಎಲ್ಲ ತರಕಾರಿಗಳನ್ನ ಹಾಕ್ತಾರೆ, ಸಾಂಬಾರ್ ಪದಾರ್ಥಗಳನ್ನ ಹಾಕ್ತಾರೆ. ಆಮೇಲೆ ಅವರಿಗೆ ಒಂದು ಇದು ಸಿಗುತ್ತೆ, ಏನು, ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಆ ಸಾಂಬಾರ್ನ ಅವರು ಮಾಡ್ಕೊಂಡು ತಿನ್ಬೋದು ಅಂತ. ಓಕೆ, ರತ್ನ ಮೇಡಮ್, ನೀವ್ ಹೆಂಗ್ ಮಾಡ್ತೀರಾ ಸಾಂಬಾರು? ಅಣ್ಣ ಇವಾಗ ಹೇಳ್ದಂಗೆ ಸಾರಿ ಸ್ಟವ್ ಆನ್ ಮಾಡ್ತೇವೆ, ಕುಕ್ಕರ್ ಇಡ್ತೇವೆ, ಮೊದಲಿಗೆ ನೀರ್ ಹಾಕ್ತೇವೆ, ನಂತರ ಬೇಳೆ ನಮ್ಗೆ ಇಷ್ಟವಾದ ಯಾವ್ದು ಆ ಒಂದು ತರಕಾರಿಗೆ ಬೇಕಾಗಿದೆಯೋ ಆ ಬೇಳೆ ಹಾಕ್ತೇವೆ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಎಲ್ಲ ತರಕಾರಿ ಅಂದ್ರೆ ಇವೆಲ್ಲ ತರಕಾರಿಗೆ ಸಂಬಂಧಪಟ್ಟಿದ್ದೆ ಎಲೆಗಳೆಲ್ಲ ಹಾಕ್ತೇವೆ. ವಿಸಿಲ್ ಹಾಕ್ತೇವೆ. ಏನು ಹೇಳಿದ್ರು, ಸಾಂಬಾರ್ ಪುಡಿ, ಹುಣಸೆ ಹಣ್ಣು, ಉಪ್ಪು ಎಲ್ಲ ಹಾಕ್ತೇವೆ, ಕಲಿಸ್ತೇವೆ. ವಿಸಿಲ್ 1 or 3ಗೆ ಎನಫ್. ಅದ ನಂತರ ಒಗ್ಗರಣೆಗೆ ಬೆಣ್ಣೆ ಹಾಕಿ ಒಗ್ಗರಣೆ ಮಾಡ್ತೀವಿ. ಮಸಾಲೆ ಘಮ ಘಮ, ಅಡಿಗೆ ರೆಡಿ. ಇನ್ನು ಎರಡನೇ ವಿಧಾನ, ಖಾರ ರುಬ್ಬಿ ಮಾಡುವಂತ ವಿಧಾನ ಒಂದಿದೆ, ಸಾಕು ಅನ್ಕೋತೀನಿ ಸರ್. ಮಸಾಲೆ ರುಬ್ಬಿ ಮಾಡುವಂತ ವಿಧಾನ ಒಂದಿದೆ, ಇದು ಸಾಕು ಅಂತ ಅನ್ಕೋತೀನಿ. ಓಕೆ, ಸೂಪರ್ ಸೂಪರ್. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ನೀವ್ ಹೇಳೋದ್ ನೋಡಿದ್ರೆ. ಈಗ ಮತ್ತೆ ಹೊಟ್ಟೆ ಹಸಿವಾಗಿದೆ ಸರ್. ಅದು ಹೆಣ್ಮಕ್ಳು ಮಾಡೋದು ಮಸಾಲೆ ರುಬ್ಬಿ, ಗಂಡ್ ಮಕ್ಳು ಮಾಡೋದು ನಾನು ಹೇಳಿದ್ದು. ಕರೆಕ್ಟ್. ನಾವೆಲ್ಲ ಕತ್ತ ತರಕಾರಿ ಇರ್ತದ, ಹಾಕೋದು, ವಿಸಿಲ್ ಹೊಡೆಯೋದು, ತಿನ್ನೋದು. ಎಸ್ ಕರೆಕ್ಟ್ ಆತರ. ತುಂಬಾ ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ನಾನೀಗ ವಿಷಯಕ್ಕೆ ಬರ್ತೀನಿ. ವಿಷಯ ಏನು ಅಂತಂದ್ರೆ, ನಾನು ಒಂಥರ ಸಾಂಬಾರ್ ಮಾಡ್ತೀನಿ ನೋಡಿ. ಸರ್ ಮಾಡೋದು ಹೇಳಿದ್ರು, ಮೇಡಮ್ ಮಾಡಿದ್ರು ಹೇಳಿದ್ರು, ನಾನ್ ಹೇಳೋದು ಸಾಂಬಾರು. ಸೊ ಮೇಡಮ್ ಹೇಳಿದ್ದು ಸಾಂಬಾರ್ ನೋಡಿದ್ರೆ ನನ್ನ ಬಾಯಲ್ಲಿ ನೀರ್ ಬಂತು, ಸರ್ ಹೇಳೋ ಸಾಂಬಾರ್ ನೋಡಿದ್ರೆ ನಾನ್ ಮಾಡೋ ಸಾಂಬಾರ್ ನೆನ್ಪು ಬಂತು. ಓಕೆ, ಸೊ ಈಗ ನಾನ್ ಹೇಳೋ ಸಾಂಬಾರ್ ನಿಮಗೆ ಏನ್ ಅನ್ಸುತ್ತೆ ನೋಡೋಣಂತೆ. ಓಕೆ, ಸೊ ನಾನು ಇವತ್ತು ಒಲೆ ಹಚ್ಚುತ್ತೀನಿ, ಒಂದು ಬಾಣ್ಲಿ ಇಡ್ತೀನಿ ಸ್ನೇಹಿತರೆ. ಸೊ ಅದರಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸ್ತೀನಿ, ಮತ್ತೆ ಅದನ್ನ ಆಫ್ ಮಾಡ್ತೀನಿ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಒಂದು 4 ದಿನ ಬಿಟ್ಟು ಅದರಲ್ಲಿ ಒಗ್ಗರಣೆ ಹಾಕ್ತೀನಿ. ಮತ್ತೆ 4 ದಿನ ಬಿಟ್ಟು ಅದರಲ್ಲಿ ಈರುಳ್ಳಿ ಹಾಕ್ತೀನಿ. ಮತ್ತೊಂದು 4 ದಿನ ಬಿಟ್ಟು ಅದರಲ್ಲಿ ತರಕಾರಿಗಳನ್ನ ಹೆಚ್ಚಿ ಹಾಕ್ತೀನಿ. ಮತ್ತೆ ಒಂದು 4 ದಿನ ಬಿಟ್ಟು ಅದರಲ್ಲಿ ಗ್ಯಾಸ್ ಆನ್ ಮಾಡ್ತೀನಿ, ಮತ್ತೆ ಅದು ಕಲಿಸ್ತೀನಿ, ಮತ್ತೆ ಆಫ್ ಮಾಡಿ ಒಂದು 15-20 ದಿನ ಬಿಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಹಾಕ್ತೀನಿ. ಮತ್ತೆ ಒಂದು 15-20 ದಿನ ಬಿಟ್ಟು ಸ್ವಲ್ಪ ನೀರ್ ಹಾಕ್ತೀನಿ, ಕುದಿಸ್ತೀನಿ, ಮತ್ತೆ ಗ್ಯಾಸ್ ಆಫ್ ಮಾಡ್ತೀನಿ. ಮತ್ತೆ ಒಂದು 15-20 ದಿನ ಬಿಟ್ಟು ಮತ್ತೆ ಆ ಸಾಂಬಾರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಮತ್ತೆ ಕುದಿಸಿ ಮತ್ತೆ ಆಫ್ ಮಾಡಿ ಮತ್ತೆ 15-20 ದಿನ ಬಿಟ್ಟು ಮತ್ತೆ ಒಂದು ರುಚಿಕರವಾದಂತ ಸಾಂಬಾರ್ ಮಾಡಿ ನಿಮಗೆ ಬಡಿಸ್ತೀನಿ. ಹೇಗಿರುತ್ತೆ ಈ ಸಾಂಬಾರು? ತಿನ್ನಕ್ಕಾಗಲ್ಲ ಸರ್, ಕೇಳಿಸ್ಕೋಬಹುದು ಅಷ್ಟೇ. ಸಾಂಬಾರು ಅನ್ನೋ ಪದಕ್ಕೆ ಅದು ಅರ್ಥನೇ ಇಲ್ದಿರಂಗ ಆಗೋಗುತ್ತೆ. ಉಪ್ಪಿನಕಾಯಿ ಆಗ್ತಾ ಆಗ್ತಾ ಕೆಟ್ಟೋಗಿರೋ ಸಾಂಬಾರ್ ಆಗ್ಬಿಟ್ಟಿರುತ್ತೆ ಅವಾಗ. ಉಪ್ಪಿನಕಾಯಿಗೂ ಇಷ್ಟೊಂದು ಪ್ರೋಸೆಸ್ ಇಲ್ಲ ಸರ್. ಕೇಳಿಸ್ಕೊಳ್ಳೋದು, ತಿನ್ನಕ್ ಬರಲ್ಲ, ಅದು ಕೇಳಿಸ್ಕೊಳ್ಳೋದು ಸರ್. ಒಳ್ಳೆ ಐಡಿಯಾ ಕೊಟ್ಟಿದಿರಲ್ಲ. 4 ದಿವಸ ಒಗ್ಗರಣೆ, 4 ದಿವಸ ಸಾಂಬಾರ್ ಕುದಿಸ್ಬಿಟ್ಟು ಇಡೋದಾದ್ರೆ ಈಗ 1.5-2 ತಿಂಗಳ ಹತ್ತತ್ರ ಆಯ್ತು ಅದು. ಆಸ್ಪತ್ರೆಗೆ ಅಡ್ಮಿಟ್ ಆಗೋದು.
ಸರ್ ಉಪ್ಪಿನಕಾಯಿ ಆಗ್ತಾ ಆಗ್ತಾ ಅದು ಕೆಟ್ಟೋಗ್ಬಿಟ್ಟಿರುತ್ತೆ, ಆ ತರ ಉಪ್ಪಿನಕಾಯಿ ಆಗ್ಬಿಡುತ್ತೆ ಇವಾಗ. ಹೌದಲ್ಲ. ಸ್ನೇಹಿತರೆ, ನಾನು ಈ ಸಾಂಬಾರಿಗೆ ಏನಂತ ಹೆಸರಿಟ್ಟಿದ್ದೀನಿ ಅಂದ್ರೆ ಸೂಪರ್ ಸಾಂಬಾರ್ ಅಂತ ಹೆಸರಿಟ್ಟಿದ್ದೀನಿ. ಅಯ್ಯೋ 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 ಏನು? ವಾ ಸೂಪರ್ ಸಾಂಬಾರು. ಸೂಪರ್ ಸಾಂಬಾರ್. ಓಕೆನಾ? ನಮ್ದೆಲ್ಲ ಮೇಡಮ್ ನಮ್ದೆಲ್ಲ ಸಾಂಬಾರು ಸರ್ದು ಸೂಪರ್ ಸಾಂಬಾರು. ಹೌದು. ಡನ್ ಸೂಪರ್ ಸಾಂಬಾರ್ ಏನ್ ಮಾಡುತ್ತೆ ಅಂತಂದ್ರೆ ನಾನು ಹೇಳ್ತೀನಿ. ಈಗ ನೋಡಿ, ನೀವೀಗ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗಿದ್ದೀರಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಂತ ಬಂದಿದ್ದೀರಾ, ತುಂಬಾ ಜೋಶ್ ಅಲ್ಲಿ ಇದ್ದೀರಾ. ಈಗ ನೀವು ವರ್ಕ್ ಸ್ಟಾರ್ಟ್ ಮಾಡ್ತೀರಾ, ಪ್ರಾಡಕ್ಟ್ಸ್ ಬೈ ಮಾಡಿದ್ರಿ, ಪ್ರಾಡಕ್ಟ್ಸ್ ಅನ್ನ ತಿಳ್ಕೊಂಡ್ರಿ. ಸೊ 99% ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೇ ರೀತಿ ಸ್ಟಾರ್ಟ್ ಮಾಡ್ತಾರೆ, ಬಿಸ್ನೆಸ್ ಒಳಗಡೆ ಬರ್ತಾರೆ. ಬಟ್ ಈ ಸೂಪರ್ ಸಾಂಬಾರ್ ತರ ಬಿಸ್ನೆಸ್ ಕೆಲಸ ಮಾಡ್ತಾರೆ. ಅಂದ್ರೆ ಇವತ್ತು ಕ್ಲಾಸ್ ಅಟೆಂಡ್ ಆಗ್ತಾರೆ, ಮತ್ತೊಂದು ವಾರ ಕಾಣೆ ಆಗಿರ್ತಾರೆ, ಮತ್ತೊಂದು ವಾರ ಬಿಟ್ಟು ಬರ್ತಾರೆ, ಮೀಟಿಂಗ್ ಅಟೆಂಡ್ ಆಗ್ತಾರೆ, ಮತ್ತೊಂದು ವಾರ ಕಾಣೆ ಆಗಿರ್ತಾರೆ, ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ಬರ್ತಾರೆ, ಆಮೇಲೆ ಸಾರ್ ಪ್ರಾಡಕ್ಟ್ ಸೂಪರ್ ಆಗಿದೆ ಸರ್, ನನಗೆ ತುಂಬಾ ರಿಸಲ್ಟ್ ಬಂದಿದೆ ಅಂತಾರೆ, ಮತ್ತೆ ಕಾಣೆ ಆಗ್ಬಿಡ್ತಾರೆ. ಇಲ್ಲ ಸರ್, ಮನೆಯಲ್ಲಿ ಸ್ವಲ್ಪ ಗಂಡನ ಪ್ರಾಬ್ಲಮ್ಮು ಸರ್, ಸ್ವಲ್ಪ ಹೊಟ್ಟೆ ನೋವಿತ್ತು ಸರ್, ಸ್ವಲ್ಪ ಮಕ್ಕಳಿಗೆ ಶಾಲೆ ಸೇರ್ಸೋದಿತ್ತು ಸರ್, ಬೇಜಾರಾಗ್ಬೇಡಿ ಸರ್, ಇವತ್ತಿಂದ ನೋಡಿ ಸರ್ ನಮ್ಮಂಗೆ ಯಾವನು ಕೆಲಸ ಮಾಡಲ್ಲ ಸರ್, ಊರೇ ಸೇರಿಸ್ಬಿಡ್ತೀನಿ ಅಂತಾರೆ, ಮತ್ತೆ ಕಾಣೆ, ಮೊಬೈಲ್ ನಂಬರ್ ಇರಲ್ಲ, ಏನೂ ಇರಲ್ಲ. ಸರ್ ಏನ್ ಮಾಡೋಣ ಸರ್, ನಾ ಬಡವರು ಸರ್, ನಮ್ಮ ಹತ್ರ ದುಡ್ಡಿಲ್ಲ ಸರ್, ಕಷ್ಟಗಳು ಇರ್ತಾವಲ್ಲ ಸರ್, ನನ್ನ ಹೆಂಡತಿ ಕಷ್ಟ ಇದು, ಮಕ್ಳ ಕಷ್ಟ ಇದು, ಏನೋ ಮಾಡೋಣ ಅಂತ ಹೋದ್ರೆ ಯಾಕೋ ದೇವ್ರ ಸಾಥ್ ಕೊಡಲ್ಲ ಸರ್, ಈ ಮಳೆಗಾಲ ಹೋಗ್ಲಿ ಸರ್, ನಾನು ಯಾರು ಅಂತ ತೋರಿಸ್ತೀನಿ, ಮಳೆಗಾಲದವರೆಗೂ ಕಾಯಿರಿ ಸರ್ ಅಂತಾನೆ. ಮಳೆಗಾಲ ಹೋಗಿ, ಚಳಿಗಾಲ ಹೋಗಿ, ಮತ್ತೆ ಮಳೆಗಾಲ ಬಂದ್ರೆ ಒಂದು ಫೋನ್ ಎತ್ತಲ್ಲ. ಓಕೆ, ಮತ್ತೆ ಸ್ವಲ್ಪ ದಿನ ಸರ್ ತಡೀರಿ, ಇವತ್ತು ಗ್ರಾಣ ಸರ್, ಗ್ರಾಣ ಹಿಡಿದು ಬಿಟ್ಟಿದೆ ಸರ್, ಗ್ರಾಣ ಬಿಡ್ಲಿ, ಆಮೇಲೆ ನನ್ನ ಸ್ಟೈಲ್ ಏನಂತ ತೋರಿಸ್ತೀನಿ ಅಂತಾನೆ. ಆ ಗ್ರಾಣ ಬಿಟ್ಟೋಗಿರುತ್ತೆ, ಯೂನಿಕ್ ಗ್ರಾಣ ಬಿಟ್ಟಿರಲ್ಲ. ಆಮೇಲೆ ಬಂದ್ಬಿಟ್ಟು ಹೇಳ್ತಾರೆ ಸರ್, ನಾವ್ ಇಂಥ ಕಂಪ್ನಿ ನಂಬಾರ್ದು ಸರ್, ಇಂಥ ವ್ಯಕ್ತಿಗಳಿಗೆ ನಂಬಾರ್ದು ಸರ್, ಈ MLM ಬಿಸ್ನೆಸ್ ಹಾಳಾಗಿದ್ದು ದರಿದ್ರ ಬಿಸ್ನೆಸ್ ಸರ್, ಅದಕ್ಕೆ ಸರ್ ನಮ್ಮ ಅಪ್ಪ ಬೈಯೋದು, ಅದಕ್ಕೆ ಸರ್ ನಮ್ಮ ಸ್ನೇಹಿತರು ಬೈಯೋದು, ಇದ್ರೊಳಗಡೆ ದುಡ್ಡಿಲ್ಲ ಸರ್, ಇದ್ರಲ್ಲಿ ಯಾವನು ದುಡ್ಡು ಮಾಡಕ್ ಆಗಲ್ಲ ಸರ್, ಇದೊಂದು ಸೂಪರ್ ಬಿಸ್ನೆಸ್ ಅಲ್ಲ ಸರ್, ಇದೊಂದು ದಂಧೆ ಸರ್. ಈ ತರ ಬಾಯಿಗೆ ಬಂದಂಗೆಲ್ಲ ಗಲೀಜ್ ಮಾತಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಎಂತ ಬೇಕಂತ ಹೆಸರನ್ನ ಕೊಡ್ತಾರೆ. ನಾನು ಹೇಳ್ತಾ ಇಲ್ಲ, ಇದು ನಡೀತಾ ಇರೋದು ಮಾರ್ಕೆಟ್ ಅಲ್ಲಿ, ನಾನು ಮಾತಾಡ್ತಾ ಇದ್ದೀನಿ. ಅವಾಗ ನಿಮಗೇನಾಗುತ್ತೆ, ನೋವಾಗುತ್ತೆ, ಮನಸ್ಸಿಗೆ ಕುಗ್ಗೋಗ್ಬಿಡ್ತೀರಾ, ನೀವು ತುಂಬಾ ಮಾನಸಿಕ ನೋವನ್ನು ಅನುಭವಿಸ್ತೀರಾ, ಈ ಬಿಸ್ನೆಸ್ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀರಾ. ಸೊ ಅದಕ್ಕೆ ನಾನು ಸೂಪರ್ ಸಾಂಬಾರ್ ಅಂತ ಹೇಳಿದೆ. ಖಂಡಿತ ಸ್ನೇಹಿತರೆ, ಇಂಥ ಸಾಂಬಾರು ಯಾರಾದ್ರೂ ತಿಂದ್ರೆ ಅವ್ರ ಜೀವಕ್ಕೆ ಹಾನಿ ಆಗುತ್ತೆ, ಅವ್ರ ಜೀವ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ, ಅಥವಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಅದರಲ್ಲಿ ಬ್ಯಾಡ್ ಫಂಗಸ್ಗಳು ಹುಟ್ಟುಬಿಟ್ಟಿರ್ತವೆ, ಕೊಳ್ತೋಗಿರುತ್ತೆ ಅದು ಸಾಂಬಾರ್. ಸೇಮ್ ಟು ಸೇಮ್ ಇಂಥ ಬಿಸ್ನೆಸ್ನ ನೀವು ಹೀಗೆ ಮಾಡಿದ್ರೆ ಅದು ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ, ಅದು ನಿಮ್ಮ ದುಡ್ಡನ್ನ ಹಾಳು ಮಾಡುತ್ತೆ, ಅದು ನಿಮ್ಮ ಯಶಸ್ಸಿಗೆ ಅಡ್ಡ ಬರುತ್ತೆ, ಅದು ನಿಮ್ಮ ಡ್ರೀಮ್ಸ್ ಅನ್ನ ಹಾಳು ಮಾಡುತ್ತೆ. ಸೊ ಮೊದಲನೇದಾಗಿ ನಾನು ಹೇಳೋದಕ್ಕೆ ಹೋಗ್ತಾ ಇರೋದು, ಯಾವುದೇ ಬಿಸ್ನೆಸ್ ಅದು ಕಂಟಿನ್ಯೂಸ್ ಆಗಿ ನೀವು ಸಾಂಬಾರ್ ಬಾಣ್ಲಿ ಇಟ್ರಿ ಅಂದ್ರೆ ಎಣ್ಣೆ ಹಾಕ್ಬೇಕು, ಟಕ 15 ನಿಮಿಷದಲ್ಲಿ ಎಲ್ಲ ಮುಗಿಸ್ಬೇಕು. ಇಲ್ಲ ಅಂದ್ರೆ ನಾನು ನಾಳೆ ಮಾಡ್ತೀನಿ, ನಾಳೆ ಎಲೆ ಹಾಕ್ತೀನಿ, ನಾಳೆ ಉಪ್ಪು ಹಾಕ್ತೀನಿ, ನಾಳೆ ಸಕ್ಕರೆ ಹಾಕ್ತೀನಿ ಅಂದ್ರೆ ಅದು ಕೊಳ್ತೋಗಿರುತ್ತೆ. ಸೊ ನೀವು ಈ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರ ಅಂದ್ರೆ 24 ಗಂಟೆನೂ ಇದೇ ಬಿಸ್ನೆಸ್ ಬಗ್ಗೆ ಯೋಚನೆ ಇರಬೇಕು. ಇಲ್ಲ ಅಂತಂದ್ರೆ ನೀವು ಈ ಬಿಸ್ನೆಸ್ ಅಲ್ಲಿ ಯಶಸ್ಸಾಗಕ್ ಸಾಧ್ಯ ಇಲ್ಲ. ಇದು ಒಂದು ನಾನು ಹೇಳ್ತಾ ಇಲ್ಲ, ನೀವು ಯಾವುದೇ ಬಿಸ್ನೆಸ್ ಮಾಡಿ ಪ್ರಪಂಚದಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಸೂಪರ್ ಸಾಂಬಾರ್ ತರ ಆಗ್ಬಾರ್ದು, ನೀವು ಜಸ್ಟ್ ಸಾಂಬಾರ್ ತರ ಆಗ್ಬೇಕು. ನೀವು ಒಂದು ಅಡಿಕೆ ಗಿಡನ ಹಾಕಿ, ಸರ್ ಇವತ್ತು ನೀರ್ ಹಾಕಕ್ಕಾಗಿಲ್ಲ ಸರ್, ಏನೋ ನಮ್ಮ ಮನೇಲಿ ಕಷ್ಟ ಇದೆ ಸರ್ ಅಂತಂದ್ರೆ 20 ದಿನ ಬಿಟ್ಟು ನೀರ್ ಹಾಕಿ ಅದು ಅಡಿಕೆ ಗಿಡ ಸತ್ತೋಗ್ಬಿಟ್ಟಿರುತ್ತೆ. ಸೊ ಒಬ್ಬ ರೈತ ಏನ್ ಮಾಡ್ತಾನೆ ಸ್ನೇಹಿತರೆ, ಟಕ ನೆಲನ ಹದ ಮಾಡ್ತಾನೆ, ಟಕ ರಂಟಿ ಹೊಡಿತಾನೆ, ಟಕ ಬೀಜ ಬಿತ್ತನೆ, ಅವನು ತಡಿ ಇವತ್ತು ರಂಟಿ ಹೊಡಿಯೋಣ, ಒಂದು ವಾರ ಬಿಟ್ಟು ಮುಂದ್ಲು ತಿಂಗಳು ಬೀಜ ಹಾಕೋಣ, ಬೀಜ ಹಾಕ್ಬಿಟ್ಟು ತಡಿ ಅದು ಮುಚ್ಚೋದು ಬೇಡ, ಈಗ ಸದ್ಯ ಮನೆಯಲ್ಲಿ ಸಮಸ್ಯೆಗಳು ನಡೀತಾ ಇದಾವೆ, ಆ ಸಮಸ್ಯೆ ಬಗೆಹರಿದಿದ್ಮೇಲೆ ಬೀಜ ಮುಚ್ಚಾನಂತೆ ಮಣ್ಣು, ಅಯ್ಯೋ ತಡಿ ನೀರ್ ಆಮೇಲೆ ಹಾಕನಂತೆ, ಏನ್ ಗಿಡ ಸಾಯಲ್ಲ, ನನ್ನ ಮಗನ್ ಬರ್ತಡೇ ಇದೆ, ನನ್ನ ಫ್ಯಾಮಿಲಿ ಇದೆ, ನಾನು ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು, ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂತಂದೇಳಿ ಅವ್ನು ಬೀಜ ಬಿತ್ತನೆ ಮಾಡಿ ಅದು ಮುಚ್ಚೋದಕ್ಕೆ 15 ದಿನ ಮಾಡಿ, ಅದು ಆಗಿದ್ಮೇಲೆ ಒಂದು ವರ್ಷ ಆಗಿದ್ಮೇಲೆ ನಾನು ನೀರ್ ಹಾಕ್ತೀನಿ, ಗೊಬ್ಬರ ಹಾಕ್ತೀನಿ ಅಂತ ಹೋದ್ರೆ ಅವನಿಗೆ ಹೊಲದಲ್ಲಿ ಏನೂ ಸಿಗೋದಿಲ್ಲ ಆ ರೈತನಿಗೆ. ಸೇಮ್ ಟು ಸೇಮ್ ಇವತ್ತು ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಹೀಗೆ ಮಾಡ್ತಾ ಇದ್ದಾರೆ 97% ಜನ. ಸೊ ಇದು ಅವ್ರ ತಪ್ಪೋ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ತಪ್ಪೋ, ನೀವೇ ನಿರ್ಧಾರ ಮಾಡಿ ಸ್ನೇಹಿತರೆ. ಇಲ್ಲಿ ಬಹಳ ಜನ ಹೇಳ್ತಾರೆ ಸರ್ ಇಲ್ಲಿ ಬಾಸಿಸಮ್ ಇಲ್ಲ ಸರ್, ನಿಮಗೆ ನೀವೇ ಬಾಸು ಅಂತ. ಆ ಬಾಸಿಸಮ್ ಇಲ್ಲದಕ್ಕೆ ಈ ಬಿಸ್ನೆಸ್ ಹಳ್ಳ ಹಿಡಿದಿರೋದು. ನಮ್ಮ ಜನಕ್ಕೆ ಬಾಸ್ ಬೇಕು, ನಮ್ಮ ಜನಕ್ಕೆ ಗುಲಾಮರಾಗೋದು ಇಷ್ಟ, ನಮ್ಮ ಜನಕ್ಕೆ ಬಾಸ್ ಆಗೋದು ಇಷ್ಟ ಇಲ್ಲ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಾಸ್ ಮಾಡಕ್ ಹೋಗುತ್ತೆ, ಅದೇ ನಮ್ಮ ಸಮಸ್ಯೆ. ನಮಗೆ ಇಷ್ಟ ಇಲ್ಲ ಬಾಸ್ ಆಗಕ್ಕೆ. ನಮಗೆ ಯಾವನಾದ್ರೂ ಒಬ್ಬನು ಬೈಬೇಕು, ಒಟ್ಟಿಗೆ ಏನ್ ತಿಂತೀಯ ನನ್ನ ಮಗನೇ, ಲೇಟಾಗಿ ಬಂದಿದ್ಯಾ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಂದ್ರೆ
ಓ ಇವನು ಅನ್ನ ಕೊಡೋ ದೇವ್ರು ಇವನು. ಒಂದ್ ಮಾತು ಬೈತಾನೆ, ಒಂದ್ ಮಾತು ಹೇಳ್ತಾನೆ, ಸರ್ ಸಾರಿ ಸರ್ ತಪ್ಪಾಯ್ತು, ದಯವಿಟ್ಟು ಕೆಲಸದಿಂದ ತೆಗಿಬೇಡಿ ಸರ್, ಇನ್ಮೇಲಿಂದ ಕರೆಕ್ಟ್ ಆಗಿ ಬರ್ತೀನಿ. ಇದು ನಮ್ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ವಾವ್ ಕಂಗ್ರಾಚುಲೇಷನ್ ಸರ್, ನಿಮಗೆ ಚೆಕ್ ಬಂದಿದೆ, 10,000 ರೂಪಾಯಿ ನೀವು ಇನ್ಕಮ್ ತಗೊಂತಿದ್ದೀರಾ, ಆಲ್ ದ ಬೆಸ್ಟ್, ಅಯ್ಯ ಬಿಡಿ ಸರ್, ನಾನ್ ಕಷ್ಟಪಟ್ಟಿರ್ಕ 10,000 ರೂಪಾಯಿ ತಗೊಂಡ್ ಏನ್ ಮಾಡೋಣ ಸರ್, ಇದು ನಿಮಗೂ ಬಂದಿದೆಯಲ್ಲ ಸರ್, ನಿಮ್ಗೇನ್ ಲಾಭ ಇಲ್ವಾ ಸರ್, ನೀವೇನ್ ದುಡಿಯಲ್ಲ ಸರ್, ನೀವೇನ್ ನಮ್ ಕೆಳಗಿಲ್ವಾ ಸರ್, ನಮ್ಮ ಮೇಲೆ ಇಲ್ವಾ ಸರ್, ನಮಗ್ ಗೊತ್ತು. ನೆಗೆಟಿವ್ ಮಾತಾಡ್ತಾರೆ. ಯಾಕೆ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಬಾಸ್ ಇಲ್ಲ, ಈ ಬಿಸ್ನೆಸ್ ಅಲ್ಲಿ ಸಿಸ್ಟಮ್ ಇಲ್ಲ, ಈ ಬಿಸ್ನೆಸ್ ಅಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾರಿಗೆ ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು. ಈಗ ನೋಡಿ ರೆಗ್ಯುಲರ್ ಆಗಿ ನೀವು ಬರ್ತಾ ಇದ್ದೀರಾ, ಸ್ವಲ್ಪ ಜನ ಬುಧವಾರ ನಿಮ್ ಮನೆಯಲ್ಲಿ ಸಮಸ್ಯೆ ಇದೆ, ಏನೇನೋ ಇದೆ, ಆದ್ರೂ ಬರ್ತಾ ಇದ್ದೀರಾ. ನಿಮಗೆ ದುಡ್ಡು ಬಂದಿಲ್ಲ, ಪ್ರಾಡಕ್ಟ್ಸ್ ಮುಟ್ಟಿಲ್ಲ, ಏನೇನೋ ಆಗ್ತಾ ಇದೆ, ಮತ್ತೆ ಬರ್ತ್ ಕ್ಲಾಸ್ ಕೊಡ್ತಾ ಇದ್ರಿ. ಯಾಕೆ ಅಂತಂದು ಹೇಳಿದ್ರೆ ನಿಮಗೊಂದು ಕಮಿಟ್ಮೆಂಟ್ ಬರ್ತಾ ಇದೆ, ನಿಮಗೊಂದು ಸಿಸ್ಟಮ್ ಗೊತ್ತಾಗಿದೆ. ಬಟ್ ನಿಮ್ ಜೊತೆಗೆ ಯಾರ್ಯಾರು ಬಂದಿದ್ರು ಎಲ್ಲಿದ್ದಾರೆ ನೋಡಿ, ಅವ್ರು ಮತ್ತೆ ಬರ್ತಾರೆ ನೋಡಿ. ಅಲ್ಲಿ ಬೂಟ್ ಕ್ಯಾಂಪಿಗೆ ಎಷ್ಟು ಜನ ಬಂದಿದ್ರು, ಈಗ ಎಲ್ಲಿದ್ದಾರೆ ಆನ್ಲೈನ್ ಅಲ್ಲಿ ಯಾರು ಇಲ್ಲ. ಅವ್ರು ಮತ್ತೆ ನೆಕ್ಸ್ಟ್ ಬೂಟ್ ಕ್ಯಾಂಪಿಗೆ ಬರ್ತಾರೆ, ಮತ್ತೆ ಬಂದ್ಬಿಟ್ಟು ಸರ್ ದುಡ್ಡು ಬರಲಿಲ್ಲ ಸರ್, ಇಂಥ ಕಂಪ್ನಿ ಬಹಳ ಮಾಡಿದ್ವಿ, ಮತ್ತೆ ಬೂಟ್ ಕ್ಯಾಂಪ್, ಮತ್ತೆ 1 ತಿಂಗಳು 2 ತಿಂಗಳು ಬಿಟ್ಟು ಬರ್ತಾರೆ. ಅವರು ಸೂಪರ್ ಸಾಂಬಾರ್ ಅಂತ ಹೇಳಿದ್ರು. ಸೊ ಇವತ್ತಿನ ಕ್ಲಾಸ್ ಬಹಳ ಸಿಂಪಲ್. ನೀವು ಸೂಪರ್ ಸಾಂಬಾರ್ ಆಗ್ಬೇಕಾ, ಸಾಂಬಾರ್ ಆಗಿರ್ಬೇಕಾ, ಯೋಚನೆ ಮಾಡ್ಕೊಳ್ಳಿ. ಸಾಂಬಾರ್ ಆಗ್ಬೇಕು ಅಂತಂದ್ ಹೇಳಿದ್ರೆ ಕೆಲಸಗಳು ಟಕ ನಡಿಬೇಕು, ಕಂಟಿನ್ಯೂಸ್ ಆಗಿ ನಡಿಬೇಕು. ಸೊ ನೀವು ಈ ಬಿಸ್ನೆಸ್ ಅಲ್ಲಿ ನಿಮಗೆ ಇನ್ಕಮ್ ಬರಬೇಕು ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು. ನಿಮಗೆ ಇಷ್ಟ ಬಂದಾಗ ಕೆಲಸ ಮಾಡಿದ್ರೆ ಈ ಬಿಸ್ನೆಸ್ ಆಗಲ್ಲ. ನಿಮ್ಗೆ ಯಾರೋ ಮೋಟಿವೇಶನ್ ಹೇಳಿರ್ಬೋದು, ಯಾವನೊಬ್ಬನ ನಿನಗೆ ಇಷ್ಟ ಬಂದಾಗ ಬಾ, ನಿನಗೆ ಯಾವಾಗ ಬೇಕು ಅವಾಗ ಬಂದು ಬಿಸ್ನೆಸ್ ಮಾಡೋ, ನಿನಗೆ ದುಡ್ಡು ಬರುತ್ತೆ ಅಂತ ಮೋಟಿವೇಶನ್ ಏನೋ ಹೇಳಿರ್ಬೋದು, ರಾಂಗ್ ಪ್ರಾಮಿಸ್ ಕೊಟ್ಟಿರ್ಬೋದು. ಬಟ್ ಫ್ಯಾಕ್ಟ್ ಏನು ಗೊತ್ತಾ, ನೀನು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕ್ಲೇಬೇಕು. ನೋಡಿ ಈಗ ನೀವು ಟೀಚರ್ ಕೆಲಸ ಮಾಡ್ತೀರಾ, ನೀವು ಡೈಲಿ ಹೋಗ್ಲೇಬೇಕು ತಾನೆ ಸ್ಕೂಲಿಗೆ. ಸರ್ ನಾನು 3 ತಿಂಗಳು ಬಿಟ್ಟು ಮತ್ತೆ ಬರ್ತೀನಿ, 15 ದಿನ ಬಿಟ್ಟು ಬರ್ತೀನಿ ಅಂದ್ರೆ, ಹೋಗಮ್ಮ ನಿನ್ ಜಾಗದಲ್ಲಿ ಬೇರೆ ಕರ್ಕೊಂತೀನಿ, ಹೋಗಮ್ಮ ನಿನ್ಗೆ ಯಾಕೋ ಕೆಲಸ ಮಾಡೋ ಯೋಗ್ಯತೆ ಇಲ್ಲ, ಹೋಗಮ್ಮ ಅಂತ ಬೈತಾರೆ. ಅಲ್ಲಿ ನಿಮ್ ಮನೇಲಿ ಏನೇ ಸಮಸ್ಯೆ ಇದ್ರು ಬಾಯಿ ಮುಚ್ಕೊಂಡು ಹೋಗ್ತಾರೆ ಜನ. ಇಲ್ಲಿ ಸ್ವಲ್ಪ ನೆಗಡಿ ಆದ್ರೆ, ಸರ್ ಯಾಕೋ ನೆಗಡಿ ಆಗ್ಬಿಟ್ಟಿದೆ, ನಾನು ಝೂಮ್ ಮೀಟಿಂಗ್ ಕೊಡಲ್ಲ. ಅಯ್ಯೋ ಝೂಮ್ ಮೀಟಿಂಗಿಗೂ ನೀನು ನೆಗಡಿ ಆಗಿದ್ಕೋ ಏನಪ್ಪ ಸಂಬಂಧ ಅಂತೀನಿ. ಸರ್ ಯಾಕೋ ಒಂದ್ ಸ್ವಲ್ಪ ತಲೆ ನೋವ್ತಾ ಇದೆ, ಝೂಮ್ ಮೀಟಿಂಗ್ ಮೀಟಿಂಗ್ ಬರಕಲ್ಲ. ಸರ್ ಒಂದ್ ಸ್ವಲ್ಪ ಮನೇಲಿ ಬರ್ತಡೇ ಇದೆ, ಆಯ್ತಪ್ಪ ಬರ್ತಡೇ ಮಾಡ್ತೇ, ಮಾಡು, 1 ವರ್ಷಕ್ಕೆ ಒಂದ್ಸಲ ಎಂಜಾಯ್ ಮಾಡು. ನಾಳೆ ಇಲ್ಲ ನಾವು ಬರ್ತಡೇ ಮಾಡಿ 1 ವಾರ ಎಲ್ಲೂ ಹೋಗಲ್ಲ, ನಮ್ಮ ಪದ್ಧತಿ ಇದು. ಹಿಂಗ್ ಮಾಡ್ಬಿಟ್ಟು ಇವ್ನು ಬಿಸ್ನೆಸ್ ಹೆಂಗ್ ಮಾಡ್ತಾನೆ. ಸರ್ ಇವತ್ತೊಂದು ಪೂಜೆ ಇದೆ ನಮ್ಮ ಮನೇಲಿ, 1 ವಾರ ಎಲ್ಲೂ ಬರೋ. ಸರ್ ಇವತ್ತು ಮನೆ ಸತ್ತಿದ್ದಾರೆ, 1 ತಿಂಗಳು ಎಲ್ಲೂ ಬರಲ್ಲ. ಸರ್ ಇದೇ ರೀತಿ ನೀವು ಜಾಬ್ ಅಲ್ಲಿ ಹೇಳಿ ಒದ್ದು ಹೊರಗಡೆ ಹಾಕ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹಾಕಲ್ಲ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನಕ್ಕೆ ದ್ವೇಷ. ಯಾಕೆ ಈ ನನ್ನ ಮಕ್ಕಳು ನಮಗೆ ಲಂಗು ಲಗಾಮ್ ಹಾಕಿಲ್ಲ, ಯಾಕೆ ಈ ನನ್ನ ಮಕ್ಕಳು ನಮಗೆ ನಾವು ಏನೇ ಮಾಡಿದ್ರು ಫ್ರೀ ಬಿಟ್ಬಿಟ್ಟಾರಲ್ಲ ಅಂತಂದೇಳಿ ನಮ್ ಜನಕ್ಕೆ ಸಿಟ್ಟು. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಬೈತಾರೆ. ಸೊ ಅವ್ರು ಏನಾದ್ರು ಅನ್ಕೊಳ್ಳಿ ಸ್ನೇಹಿತರೆ, ನೀವು ನನ್ನ ವಿದ್ಯಾರ್ಥಿಗಳು ಆಗ್ಬೇಕು ಅಂದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಬಿಸ್ನೆಸ್ ಅಲ್ಲಿ, ಈ ಇಂಡಸ್ಟ್ರಿಯಲ್ಲಿ ನೀವು ನಿಮ್ಮ ಹೆಸರನ್ನ ಮಾಡಬೇಕು, ನೀವು ಹೆಸರನ್ನ ನಿಮ್ಮ ಲೈಫ್ನ ಕಟ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದೇ ಒಂದು ಮಾತು ಹೇಳೋದು ನಾನು, ಕಂಟಿನ್ಯೂಟಿ ಬಹಳ ಇಂಪಾರ್ಟೆಂಟು. ನೀವು ಕಂಟಿನ್ಯೂಟಿ ಮಾಡಲಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಹಣ ಮಾಡಲ್ಲ. ದಯವಿಟ್ಟು ಸಮಯನ ವ್ಯರ್ಥ ಮಾಡ್ಕೋಬೇಡಿ, ಹಣವನ್ನ ಹಾಕ್ಬೇಡಿ, ದುಡ್ಡನ್ನ ಹಾಕ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ನಿಮಗೆ ಕಂಟಿನ್ಯೂಟಿ ಬೇಕು. ಈಗ ನನಗೆ ನೀವು ನೋಡ್ತಾ ಇದ್ದೀರಾ 3 ವರ್ಷದಿಂದ 4 ವರ್ಷದಿಂದ 6 ವರ್ಷದಿಂದ ನೋಡ್ತಾ ಇದ್ದೀರಾ, ಕಂಟಿನ್ಯೂಟಿ ಇದೆ ನನ್ನ ಲೈಫಲ್ಲಿ. ಸೊ ಕಂಟಿನ್ಯೂಟಿ ಇಲ್ಲದ್ರೆ ಬಿಡಕ್ಕಾಗಲ್ಲ. ಸೊ 2ನೇ ಪಾಠ ಏನು ಅಂತಂದ್ ಹೇಳಿದ್ರೆ, ಸತತ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಎಲ್ಲರೂ ಮಾಡ್ತಾರೆ. ನೀವು 3 ತಿಂಗಳಿಗೆ ಬಿಟ್ಟು ಬಂದ್ರೆ ಪ್ರಯತ್ನನೇ ಅಂತಾರೆ, ಹೌದಲ್ಲ? ನೀವು ಸಾಂಬಾರಲ್ಲಿ 3 ತಿಂಗಳು ಬಿಟ್ಟು ಉಪ್ಪು ಹಾಕಿದ್ರೆ ಸಾಂಬಾರಿಗೆ ಉಪ್ಪು ಹಾಕಿದ ಅಂತಾನೆ ಅಂತಾರೆ, ಬೇರೆ ಹೆಸರೇನು ಹೇಳಲ್ಲ. ಅದಕ್ಕೆ ಬಟ್ ನೀವು ಕಂಟಿನ್ಯೂಸ್ ಆಗಿ ಹಾಕಿದ್ರೆ, ಕರೆಕ್ಟ್ ಟೈಮಿಗೆ ಹಾಕಿದ್ರೆ ಅದು ತಿನ್ನೋದಕ್ಕೆ ಲಾಯಕ್ಕಿರುತ್ತೆ. ಈ ಬಿಸ್ನೆಸ್ ಅನ್ನ ನೀವು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ಮಾಡಿದ್ರೆ ಈ ಬಿಸ್ನೆಸ್ ಲಾಯಕ್ಕಿರುತ್ತೆ, ಇಲ್ಲಾಂದ್ರೆ ಈ ಬಿಸ್ನೆಸ್ ಲಾಯಕ್ಕಿಲ್ಲ ನಿಮಗೆ. ಸೊ ಹಾಗಾಗಿ 97% ಜನ ಈ ಬಿಸ್ನೆಸ್ ಅಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ, ಅವರು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಇವತ್ತು ಮೀಟಿಂಗ್, ನಾಳೆ ಮೀಟಿಂಗ್, ನಾಡ್ದ ಮೀಟಿಂಗ್, ಅಚ್ಚನಾಡ್ದ ಮೀಟಿಂಗ್, ಮಾಡ್ತೀನಿ, ನಾನು ಡೈಲಿ 1 ಅವರ್ ಕಮಿಟ್ ಆಗ್ತೀನಿ, ಡೈರಿ ಬರೆದು ಇಟ್ಕೊಳಲ್ಲ. ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ, ನಿಮಗೆ ಈ ಬಿಸ್ನೆಸ್ ಬೇಕು ಅಂತಂದ್ ಹೇಳಿದ್ರೆ ನೀವು ಡೈರಿಯಲ್ಲಿ ಬರ್ಕೊಂಬಿಡಿ, ನಾನು ದಿನಕ್ಕೆ 2 ಗಂಟೆ ಕೆಲಸ ಮಾಡ್ತೀನಿ ಅಂತ, ದಿನಕ್ಕೆ 3 ಗಂಟೆ ಕೆಲಸ ಮಾಡ್ತೀನಿ ಅಂತ ಬರ್ಕೊಳ್ಳಿ, ದಿನಕ್ಕೆ 10 ಗಂಟೆ ಕೆಲಸ ಮಾಡ್ತೀನಿ ಅಂತ ಬರ್ಕೊಳ್ಳಿ, ನಿಮ್ಮ ಇಷ್ಟ. ಬಟ್ ಎವ್ರಿ ಡೇ ಮಾಡ್ಬೇಕು. ಇಲ್ಲಿ ಸತತ ಪ್ರಯತ್ನ ಬೇಕು. ಪ್ರಯತ್ನ ಬೇರೆ, ಸತತ ಪ್ರಯತ್ನ ಬೇರೆ. ಯಾರು ಸತತ ಪ್ರಯತ್ನ ಮಾಡ್ತಾರಲ್ಲ ಅವ್ರ ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಪ್ರಯತ್ನ ಮಾಡೋರು ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗಲ್ಲ, ನೆನ್ಪಿಡ್ಕೊಂಬಿಡಿ. ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಪ್ರಯತ್ನ ಬೇರೆ, ಸತತ ಪ್ರಯತ್ನ ಬೇರೆ. ಸೊ ಇವತ್ತಿನ ಚಾಪ್ಟರ್ ಏನು ಅಂದ್ರೆ, ಕಂಟಿನ್ಯೂಸ್ ಎಫರ್ಟ್, ಕಂಟಿನ್ಯೂಸ್ ವರ್ಕ್, ಕಂಟಿನ್ಯೂಸ್ ಆಗಿ ನೀವು ಯಾವುದೇ ಮೀಟಿಂಗ್ ಮಿಸ್ ಮಾಡೋಂಗಿಲ್ಲ. ತಲೆ ಮೇಲೆ ತಲೆ ಬೀಳಿ ಯಾವುದೇ ಮೀಟಿಂಗ್ ಮಿಸ್ ಮಾಡೋಂಗಿಲ್ಲ. ಇದಕ್ಕೆ ನೀವು ರೆಡಿ ಆದ್ರೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾರೆ.
ಸೊ 10 ರೈಟ್ಸ್ ಅಂದ್ರೆ 10 ಸರಿಗಳಲ್ಲಿ ಇದು ಒಂದು ಸರಿ. ಏನಿದು ಸರಿ? ಎರಡನೇ ಸರಿ. ಒಂದನೇ ಸರಿ ಕನಸು ಬೇಕು, ಎರಡನೇ ಸರಿ ಯಾವುದು? ರೈಟ್ ಯಾವುದು? ಎರಡನೇ ರೈಟ್ ಯಾವುದು? ಕಂಟಿನ್ಯೂಸ್ ಎಫರ್ಟ್. ಏನಂತೀರಾ ಇದಕ್ಕೆ? ಮಾತನಾಡಿ, ನೀವು ಮಾತನಾಡಿ ಈಗ. ಸತೀಶ್ ಮಾತಾಡೋದು, ಸತತ ಪ್ರಯತ್ನದಿಂದ ಏನನ್ನಾದರೂ ಬೇಕಾದ್ರೂ ಸಾಧಿಸಬಹುದು. ಪ್ರಯತ್ನದಿಂದ ಏನೋಗಲ್ಲ, ಸತತ ಪ್ರಯತ್ನ ಬೇಕು. ಕರೆಕ್ಟ್ ಇದು ವರ್ಡ್. ನಾನು ಅದನ್ನೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್. ಎಲ್ಲಾ ಜನ ಏನಂತ ಗೊತ್ತಾ, ಪ್ರಯತ್ನ ಮಾಡಿ ಒಂದು ದಿನ ನೀವು ಗೆಲ್ತೀರಾ, ಪ್ರಯತ್ನ ಮಾಡಿ, ಪ್ರಯತ್ನ ಬಿಡಬಾರ್ದು, ಪ್ರಯತ್ನ ಬಿಡಬಾರ್ದು ಅಂತಾರೆ. ಇಲ್ಲ, ತಪ್ಪು. ಸತತ ಪ್ರಯತ್ನ ಬಿಡಬಾರ್ದು, ಸತತ ಪ್ರಯತ್ನ ಮಾಡ್ತಾ ಇರ್ಬೇಕು. ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಖಂಡಿತ ಏನ್ ಬೇಕಾದ್ರೂ ಮಾಡ್ಬೋದು. ನೀವೀಗ ಈಗ ಕಾರ್ ಓಡಿಸ್ತೀನಿ, ಒಂದು ವಾರ ಕಾರ್ ಓಡಿಸ್ಬಿಟ್ಟು ಮತ್ತೆ ಒಂದು 3 ತಿಂಗಳು 4 ತಿಂಗಳು ಬಿಟ್ಟು ಕಾರ್ ಓಡಿಸ್ತೀನಿ ಅಂದ್ರೆ ಆಗಲ್ಲ. ನೀವು ಪರ್ಫೆಕ್ಟ್ ಆಗಿದ್ಮೇಲೆ ಗ್ಯಾಪ್ ಕೊಡಿ, ಬಟ್ ಪರ್ಫೆಕ್ಟ್ ಆಗೋವರೆಗೂ ಗ್ಯಾಪ್ ಕೊಟ್ರೆ ಹೆಂಗ್ ಸರಿ ಆಗತ್ತೆ? ಸರ್. ಕರೆಕ್ಟ್. ಹೇಗಿದೆ ಈಗ ಉದಾಹರಣೆ? ಅರ್ಥ ಆಯ್ತಾ ನಿಮಗೆ? ಒಂದು ಸಾರಾಂಶ ಹೇಳೋಂಗಿದ್ರೆ ಏನ್ ಹೇಳ್ತೀರಾ? ಉಮೇಶ್ ಸರ್, ನೀವೇನ್ ಹೇಳ್ತೀರಾ? ಒಂದು ಸಾರಾಂಶ ಇದ್ರ ಬಗ್ಗೆ ಒಂದು ಲೈನ್ ಅಲ್ಲಿ. ಸ್ಟಡಿ ಅಂಡ್ ಕಮಿಟೆಡ್ ವರ್ಕ್ ಬೇಕು ಸರ್ ನಮ್ಮ ಈ ಬಿಸ್ನೆಸ್ ಅಲ್ಲಿ. ಅಂದ್ರೆ ಸುಮ್ನೆ ಏನೋ ಒಂದ್ ದಿವ್ಸ ನೀವ್ ಹೇಳಿದ ಪ್ರಕಾರ ಈಗ ನಾವು ಒಂದ್ ದಿವ್ಸ ಮಾಡಿ ಆಮೇಲೆ ಸ್ವಲ್ಪ ದಿವಸ ಸುಮ್ನೆ ಇರ್ತೀವಿ ಅಂದ್ರೆ ಆಗಲ್ಲ. ನಾವು ಪರ್ಫೆಕ್ಷನ್ ಬರೋವರೆಗೂ ನಾವು ಡೈಲಿ ಅದನ್ನ ವರ್ಕ್ ಮಾಡ್ತಾನೆ ಇರ್ಬೇಕು. ಈ ತಪ್ಪು ಈ ಬಿಸ್ನೆಸ್ ಅಲ್ಲಿ ಆಗುತ್ತಾ? ನೀವು ಸೀನಿಯರ್ ಇದ್ದೀರಾ, ನಿಮಗೂ ಸ್ವಲ್ಪ ನೆಟ್ವರ್ಕ್ ಮಾರ್ಕೆಟಿಂಗ್ ಅದೆಲ್ಲ ಗೊತ್ತಿದೆ. ನಾನು ಹೇಳೋದ್ ಸರಿ ಇದೆನಾ? ಹಿಂಗೆ ಸರಿ ಇದೆ ಸರ್. ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾ ಇದಾರೆ ಈ ಬಿಸ್ನೆಸ್ ಅಲ್ಲಿ ಹೊರಗಡೆ ಜನ ಮಾರ್ಕೆಟ್ ಅಲ್ಲಿ ನಿಮ್ ಪ್ರಕಾರ? ಇಲ್ಲ ಅದು ಹೆಂಗಂದ್ರೆ ಅವರು ಇನ್ಸ್ಟಂಟ್ ರಿಟರ್ನ್ಸ್ ನೋಡ್ತಾರೆ. ಇವತ್ತು ಬಂದಿದ್ರೆ ಅಷ್ಟೇ, ನಾಳೆಗೆ ಇಲ್ಲ ಅಂದ್ರೆ ಇಲ್ಲ ಸರ್. ಹೌದು ಸರ್, ದುಡ್ಡು ಬರುತ್ತೆ ಸರ್. ದುಡ್ಡು ಬಂದ್ರೇನು ಇವ್ರ ಮನೇಲಿ ಏನಾದ್ರು ಸಮಸ್ಯೆ ಬಂದ್ರೆ, ಹೆಲ್ತ್ ಅಲ್ಲಿ ಏನಾದ್ರು ಇಶ್ಯೂ ಆದ್ರೆ ಗುಡ್ ಬೈ ಹೇಳ್ಬಿಡ್ತಾರೆ, ಹೋಗ್ಬಿಡ್ತಾರೆ. 3 ತಿಂಗಳು ಬಿಟ್ಟು ಬರ್ತಾರೆ. ಸರ್ ನನ್ನ ಟೀಮ್ ಬಿದ್ದೋಗ್ಬಿಡ್ತು, ನಾವೇನ್ ಮಾಡೋಣ ಸರ್? ಹೆಲ್ತ್ ಸರಿ ಇಲ್ಲ ಅಂತಂದ್ ಹೇಳಿದ್ರೆ, ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ, ನನ್ ಕೆಳಗಡೆ ನಂಬಿ ಜನರಿಗೆ ಸೇರಿಸಿದ್ದೆ ಸರ್, ಅವ್ರು ಯಾರು ಕೆಲಸನೇ ಮಾಡ್ತಿಲ್ಲ ಸರ್. ಸೇಮ್ ಹಂಗೆ ಸರ್. ಏನಂದ್ರೆ ನಮ್ಮ ಪರವಾಗಿ ಯಾರಾದ್ರೂ ಕೆಲಸ ಮಾಡ್ಲಿ ಅನ್ನೋದೇ ಮೈಂಡ್ ಸೆಟ್ ಬಹಳ ಜನರಿಗಿರೋದು. ನಮ್ಮ ಪ್ರಯತ್ನ ಏನಿದೆ ಅಂತ ಬಹಳ ಜನ ನಾವು ಯೋಚನೆ ಮಾಡಲ್ಲ. ಈಗ ನಾನೇನೋ ಅವ್ರಿಗೆ ಟೀಮಲ್ಲಿ ಡೆವಲಪ್ ಮಾಡಿಬಿಟ್ರೆ ನನಗೇನೋ ಬಂದ್ಬಿಡುತ್ತೆ ಅನ್ನೋ ಥರ. ಆ್ಯಕ್ಚುಲಿ ನನ್ನ ಪ್ರಯತ್ನ ಬೇಕೇ ಬೇಕು. ಅದ್ರ ಜೊತೆಗೇನೆ ಆ ಟೀಮ್ ಫುಲ್ ಸಪೋರ್ಟ್ ತಗೊಂಡು ಮುಂದೆ ಹೋದ್ರೆ ಮಾತ್ರ ಖಂಡಿತವಾಗ್ಲೂ ಇದು ಜಯ ಇದೆ ಸರ್. ಸೊ ಸೂಪರ್ ಸಾಂಬಾರ್ ಚೆನ್ನಾಗಿದೆನಾ? ಸೂಪರ್ ಸಾಂಬಾರ್ ಸರಿ ಇಲ್ಲ ಸರ್. ಸಾಂಬಾರೇ ಸರಿ ಇಲ್ಲ, ಸೂಪರ್ ಸಾಂಬಾರ್ ಅಲ್ಲ. ಅಲ್ಲ, ಸೂಪರ್ ಸಾಂಬಾರ್ ಟಾಪಿಕ್. ಟಾಪಿಕ್ ಸೂಪರ್ ಆಗಿದೆ. ಯಾಕಂದ್ರೆ ಈಗ ನಮ್ಮ ಕಂಡೀಷನ್ ಕರೆಕ್ಟಾಗಿ ಹೊಂದಾಣಿಕೆ ಆಗ್ತದೆ. ಒಂದ್ಸರಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ ಅಂದ್ರೆ ಜನರು ಯಾರು ಸಿಗಲ್ಲ, ಅವ್ರು ಸಿಕ್ಕಾಗ ಇನ್ನೊಂದೇನೋ ಆಗಿರುತ್ತೆ. ಬಟ್ ಈಗ ಹಂಗೆ ಆಗಿದೆ. ಯಾವ ರೀತಿಯ ಎಕ್ಸ್ಕ್ಯೂಸಸ್ ತಗೊಳ್ದೇ 100% ನಮ್ಮ ಎಫರ್ಟ್ಸ್ ಹಾಕಿ ಅದರಲ್ಲಿ ನಾವು ಮುಂದುವರೆದ್ರೆ ಖಂಡಿತವಾಗ್ಲೂ ನಮಗೆ ರಿಸಲ್ಟ್ಸ್ ಇದೆ ಸರ್. ಯಾಕಂದ್ರೆ ಈಗ ನೀವು ಹೇಳ್ದಂಗೆ ಬರೀ ಪ್ರಾಡಕ್ಟ್ ಕ್ವಾಲಿಟಿ ಒಂದೇ ಇದ್ರೆ ಆಗಲ್ಲ, ಬರೀ ಬಿಸ್ನೆಸ್ ಇದ್ರೆ ಅಷ್ಟೇ ಆಗಲ್ಲ. ಈಗ ಎಲ್ಲದೂ ಒಂದು ಸೇರೋಂಥ ಒಂದು ಟೈಮ್ ಬಂದಿದೆ. ಈಗ ಅದು ನೋಡಿಕೊಂಡು ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿ ವರ್ಕ್ ಮಾಡಲೇಬೇಕು ಸರ್. ಈಗ ಮಾಡ್ತೀನಿ ಸರ್, ವರ್ಕ್ ಮಾಡಲೇಬೇಕಲ್ಲ, ವರ್ಕ್ ಮಾಡ್ತೀನಿ. ಮಾಡೋಣ ಖಂಡಿತ ಸರ್. ಬಟ್ ಕಲಿಕೆಯಲ್ಲಿ ಸತತ ಪ್ರಯತ್ನ ನಿಮ್ದಿದೆ, ನನಗೆ ಅದು ಖುಷಿ ಆಗ್ತಾ ಇರೋದು. ಇವತ್ತು ಸ್ವಲ್ಪ ಜನ ಏನಿದ್ದಾರೆ ಉಮೇಶ್ ಸರ್ ಸೇರಿಸ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಜನ 1ನೇ ತಾರೀಕಿನಿಂದ ಜೊತೆಗಿದ್ದಾರೆ. 1ನೇ ತಾರೀಕಿನಿಂದಾನು ಫಸ್ಟ್ ಸೆಷನ್ ಲಿಂದಾನು ಝೂಮ್ ಅಟೆಂಡ್ ಆಗ್ತಾ ಇದ್ದಾರೆ. ಹೌದು ಸರ್. ಸೊ ಇದು ಸತತ ಪ್ರಯತ್ನ ಅಂತ ನಾನು ಹೇಳೋದು. ಯಾಕಂದ್ರೆ ಇದು ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಇದು ನಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಫಸ್ಟ್ ಟೈಮ್. ನಾನು ಎಸ್ಪೆಷಲಿ ನನಗೆ ನಾನೇ ಎಷ್ಟೋ ಸರ್ ಹೇಳ್ತೇವೆ, ಬೇಕಿದ್ರೆ ನಾನು ಮೆಂಬರ್ ಮಾಡ್ಕೊಂಡ್ಬಿಡಪ್ಪ, ನಾನು ಓಡಾಡಕ್ಕಾಗಲ್ಲ, ಈ ತರ ಹೇಳ್ತಾ ಇದ್ದೆ. ಬಟ್ ಆಕ್ಚುಲಿ ನೀವು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಇದರಲ್ಲಿ ಇರೋದು ಬಿಟ್ರೆ ಇನ್ ಬೇರೆ ಕಡೆಗೆ ಬಿಸ್ನೆಸ್ ಇಲ್ಲ. ತುಂಬಾ ಕಷ್ಟ ಇದೆ. ನೀವು ಒಬ್ಬರೇ ಎಫರ್ಟ್ ಹಾಕ್ಬೇಕು, ಟೀಮ್ ವರ್ಕ್ ಇರಲ್ಲ, ಬಂಡವಾಳ ಜಾಸ್ತಿ, ನಿಮಗೆ ಪಿಕಪ್ ಆಗೋದಕ್ಕೆ ಟೈಮ್ ಬಹಳ ಹಿಡಿಯುತ್ತೆ. ಪ್ಲಸ್ ಅಲ್ಲಿ ಸ್ವಾರ್ಥ ಜಾಸ್ತಿ ಇರುತ್ತೆ ಸರ್. ಇಂಡಿವಿಜುವಲ್ ಬಿಸ್ನೆಸ್ ಮಾಡೋದ್ರಲ್ಲಿ ನಾನು ಒಬ್ಬನೇ ಬೆಳಿಬೇಕು ಅನ್ನೋದು ಇರುತ್ತೆ. ಇದ್ರಲ್ಲಿ ಹಂಗಲ್ಲ, ನಮ್ಮ ಜೊತೆಗೆ ಇರೋರ್ನು ಬೆಳೆಯೋದ್ರ ಜೊತೆಗೆ ನಾವು ಬೆಳಿಬೇಕು ಅನ್ನೋದು ಇರುತ್ತೆ. ಎಕ್ಸಾಕ್ಟ್ಲಿ ಸೂಪರ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಸೊ ತುಂಬಾ ಖುಷಿ ಆಯ್ತು. ಮತ್ತೆ ಬೇರೆಯವರೆಲ್ಲ ಮಾತಾಡ್ಬೋದಾ ಸರ್? ನನ್ನ ಪ್ರಕಾರ ಪ್ರಯತ್ನ ಅನ್ನೋ ಒಂದು ವರ್ಡ್ಗೆ ಮೀನಿಂಗ್ ಪರ್ಫೆಕ್ಟ್ ಆಗಿರಲ್ಲ. ಎಕ್ಸಾಂಪಲ್, ನಾವು ಶರತ್ ಸರ್ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರಿತೀನಿ. ನೀವು ಪ್ರಯತ್ನ ಪಡ್ತೀನಿ ಅಂದ್ರೆ ನಾನು ಅಡುಗೆ ಮಾಡ್ಬೇಕಾ ಬೇಡವಾ? ಪ್ರಯತ್ನ ಅಂತ ಅನ್ನೋದಕ್ಕಿನ್ನ ಇಲ್ಲ ನಾವು ಮಾಡೇ ಮಾಡ್ತೀನಿ, ಇಲ್ಲ ಮಾಡಲ್ಲ, ಎರಡರಲ್ಲಿ ಒಂದು ಆನ್ಸರ್ನ ಕೊಟ್ರೆ ಅದು 100% ಕಮಿಟ್ಮೆಂಟ್ ಇರುತ್ತಲ್ಲಿ. ಅವಾಗ
ಗೆಸ್ಟ್ ಬಂದೇ ಬರ್ತಾರೆ, ನಾವು ಅಡಿಗೆ ಮಾಡ್ಬೇಕಂತ ನಿಮ್ ಕಡೆಯಿಂದ ಕಮಿಟ್ಮೆಂಟ್, ಗೆಸ್ಟ್ಗಳು ಕಂಪಲ್ಸರಿ ಬರ್ಲೇಬೇಕು ಅಂತ. ಹೌದು. ನಾವಿಲ್ಲಿ ಒಂದು ಫಸ್ಟ್ ದುಡಿಮೆ ಅಂತಾನು ಬರುತ್ತೆ, ಎರಡನೇದು ಆರೋಗ್ಯ ಅಂತಾನು ಬರುತ್ತೆ. So, ಒಂದೇ ಕಡೆ ಸಿಗ ಅಂತ ಒಂದು ಏಕೈಕ ದಾರಿ ಅಂದ್ರೆ ಇದೊಂದೇ ಇರೋದು. ಸೊ ಮನುಷ್ಯನ್ಗೆ ಆ ದುಡ್ಡು ಎಷ್ಟು ಇಂಪಾರ್ಟೆಂಟು, ಅದಕ್ಕೆ 10ರಷ್ಟು ಇಂಪಾರ್ಟೆಂಟ್ ಹೆಲ್ತ್. ನಾವು ಹೆಲ್ತ್ ಇಟ್ಕೊಂಡಲೆ ನಾವು ಎಷ್ಟೇ ಕೋಟಿ ಗಟ್ಲೆ ದುಡಿದ್ರು ಅದಕ್ಕೆ ಪ್ರಯೋಜನನೇ ಇಲ್ಲ, ಅದಕ್ಕೇನು ಅರ್ಥನೇ ಇರಲ್ಲ ದುಡ್ಡಿ. ಹಾಗಾಗಿ ಇಲ್ಲಿ ಬರೋ ಅಂತ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆರೋಗ್ಯನ ಫಸ್ಟ್ ಸರಿ ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಮಾಡಬೇಕು. ಎಲ್ಲ ನಾವು ಯಾವ ರೀತಿ ನಾವು ಇರ್ಬೇಕಂದ್ರೆ ಸಂಪೂರ್ಣವಾಗಿ ಪ್ರಾಡಕ್ಟ್ಸ್ ಬಗ್ಗೆ ಡೇ 1 ಹೇಳ್ತಾ ಇದ್ದಾರೆ ಶರತ್ ಅವರು. ಆ ತರ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು. ಮತ್ತೆ ಅದನ್ನ ನಾವು ತಗೊಂಡು ನಾವು ಸ್ಟಡಿಯಾಗಿ ರೆಡಿಯಾಗಿ ಆಮೇಲೆ ನಾವು ಈ ಬಿಸ್ನೆಸ್ ನ ಮಾಡೇ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ ಅನ್ನೋದು ಬೇಡವೇ ಬೇಡ. 100% ನಾವು ಸಾಂಬಾರ್ ಮಾಡೇ ಮಾಡ್ತೀವಿ, ಸೂಪರ್ ಸಾಂಬಾರ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡೆ ಹೆಜ್ಜೆ ಇಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ ಮೇಡಮ್. ಓಕೆ, ಅದಕ್ಕೆ ನೀವು ಟಾಪ್ ಲೆವೆಲ್ ಅಚೀವ್ಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಎಫರ್ಟ್, ನಿಮ್ಮ ಬ್ರಿಲಿಯನ್ಸಿ ತುಂಬಾ ಚೆನ್ನಾಗಿದೆ ಅಂಡ್ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ. ಸೊ ಹೀಗೆ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗಿ. ನೀವು Thank you, ಬಹಳ sir. ಜನಕ್ಕೆ ರೋಲ್ ಮಾಡಲ್ ಆಗಿದ್ದೀರಾ, ಬಹಳ ಜನಕ್ಕೆ ಮಾದರಿಯಾಗಿರೋ ಹೆಣ್ಮಗಳಾಗಿದ್ದೀರಾ. ಸೊ Thank you, ನಿಮ್ಮಿಂದ sir. ಬಹಳಷ್ಟು ಜನ ಬೆಳಿಲಿ ಅಂತಾನೆ ನಮ್ಮ ಹಾರೈಕೆ. ಓಕೆ, Thank ನೀವು you, sir. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಮಾದರಿ ಆಗಿರ್ಬೇಕು. ಖಂಡಿತ ಸರ್, ಖಂಡಿತ. ಈ ನಿಮ್ಮ ಸ್ಕೂಲ್ ಇರೋ ಮಕ್ಕಳಿಗೆ ನೀವು ಮಾದರಿ ಆಗಿದ್ರಿ, ಈ ಹ್ಮ್. ಇಡೀ ದೇಶಕ್ಕೆ ಮಾದರಿ ಆಗುವಂತ ಅವಕಾಶ ನಿಮಗೆ ಸಿಕ್ಕಿದೆ ಈ ಕಂಪನಿ ಮುಖಾಂತರ. ನೀವು ನಮ್ ಜೊತೆಲಿದ್ದಾಗ ನಾನು ಖಂಡಿತ ಹಾಗೆ ಆಗ್ತೀನಿ ಅನ್ನೋ ನನಗೆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಖಂಡಿತ ಎಷ್ಟು ಒಳ್ಳೆ ಲೀಡರ್ಸ್ ಇದ್ದೀರಾ. ನಾನು ಫಸ್ಟ್ ಟೈಮ್ MLM ಬಂದಿದ್ದೀನಿ ಅನ್ನೋ ಫೀಲಿಂಗ್ ಅನ್ನೇ ನೀವು ತೆಗೆದ್ಬಿಟ್ಟಿದ್ದೀರಾ. ಕರೆಕ್ಟ್ ಮೇಡಮ್, ಹೌದು. ಸೊ ಫುಲ್ MLM ನಲ್ಲಿ ಎಲ್ಲರೂ ಫಸ್ಟ್ ಆಫ್ ಆಲ್ ಸ್ವಾರ್ಥ ನೋಡ್ತಾರೆ. ಎರಡನೇದೇನು ಅಂತಂದ್ ಹೇಳಿದ್ರೆ ಮೋಟಿವೇಶನ್ ಕೊಡ್ತಾರೆ, ಮತ್ತೆ ದಾರಿ ಹಿಡಿತಾರೆ, ಶಾರ್ಟ್ ಕಟ್ ಹಿಡಿತಾರೆ, ಮತ್ತೆ ಶಾರ್ಟ್ ಕಟ್ ಅನ್ನ ಕಲಿಸ್ಕೊಡ್ತಾರೆ. ನೀವು ಪೇಪರ್ ಆಡ್ ಕೊಡಿ, ನೀವು ಜನರಿಗೆ ಹಂಗೆ ಹೇಳ್ಬಿಡಿ ಹಿಂಗೆ ಹೇಳ್ಬಿಡಿ. ಅವ್ರಿಗೆ ಎಜುಕೇಶನ್ ಕೊಡಲ್ಲ. ಖಂಡಿತ. ಈಗ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಲ್ಲೂ ಹೇಳಿದ್ದಾರೆ, ನೀವು ಎಜುಕೇಶನ್ ಕೊಡ್ಲಿಲ್ದಂಗೆ ಅವರಿಗೆ ಕಾರ್ ಕೊಡ್ಸೋದು, ಅಚೀವ್ಮೆಂಟ್ ಮಾಡ್ಸಕ್ ಹೋಗ್ಬೇಡಿ ಅಂತ. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದೆರಡು ಮೀಟಿಂಗ್ ತೋರಿಸ್ತಾರೆ, 2 ಮೀಟಿಂಗ್ ಅಲ್ಲಿ ಮೋಟಿವೇಟ್ ಆಗ್ತಾರೆ ಅವರು. ಈಗ ನಿಮ್ಗೆ ಯಾರೋ ಒಂದು ಹೂವಿನಾರ ಹಾಕಿ ಪೇಟ ಗಿಟ್ಟ ಹಾಕಿದ್ರೆ ನಿಮ್ಮನ್ನ ಸ್ಟೇಜ್ ಮೇಲೆ ನೋಡಿದ್ರೆ ನಿಮ್ಮ ಅಭಿಮಾನಿಗಳು ಮೋಟಿವೇಟ್ ಆಗ್ತಾರೆ. ಅಯ್ಯೋ ಈ ಹೆಣ್ಮಗಳು ಮಾಡಿದಾಳೆ, ನಾನು ಹೆಣ್ಮಗಳು, ನಾನು ಮಾಡ್ಬೋದು ಅಂತ ಜೋಶಿಗೆ ಬಂದ್ಬಿಡ್ತಾರೆ. ಆ ಜೋಶನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕೆಲವು ಕಳ್ಳ ಲೀಡರ್ಗಳು ಅವ್ರಿಗೆ ಮೆಲ್ಲಕ್ಕೆ ಶೋರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು, ಮೇಡಮ್ 1 ಲಕ್ಷ ಪ್ರಾಡಕ್ಟ್ಸ್ ತೊಗೊಳ್ಳಿ, 2 ಲಕ್ಷ ಪ್ರಾಡಕ್ಟ್ಸ್ ತೊಗೊಳ್ಳಿ, 1 ಲಕ್ಷ ಇಲ್ಲಿ ಡೌನ್ ಪೇಮೆಂಟ್ ಕಟ್ಟಿ ನಿಮಗೆ ಒಂದು ಕಾರ್ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆ ಹೆಣ್ಮಗಳು ತುಂಬಾ ಮೋಟಿವೇಶನ್ ಅಲ್ಲಿ ಇರ್ತಾಳೆ, ಯಾಕಂದ್ರೆ ನಿಮ್ ಸಾಧನೆ ನೋಡಿರ್ತಾಳೆ ವೇದಿಕೆ ಮೇಲೆ, ಒಂದ್ ಹೆಣ್ಣಾಗಿ ಇಷ್ಟು ಸಾಧನೆ ಮಾಡಿದಾಳೆ ಅಂತ. ಆ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅಂತಂದ್ ಹೇಳಿದ್ರೆ ಆ ಹೆಣ್ಮಗಳ ಹತ್ರ 1 ಲಕ್ಷ ಡೌನ್ ಪೇಮೆಂಟ್, ಯಾಕಂದ್ರೆ ಈಗ 1 ಲಕ್ಷ ಕೊಟ್ರೆ ನಿಮ್ಗೆ ಒಂದು ಕಾರ್ ಕೊಟ್ಬಿಡ್ತಾರೆ. 6 ಲಕ್ಷದ 7 ಲಕ್ಷದ ಕಾರ್ ಬಂದ್ಬಿಡುತ್ತೆ. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಯಾರ ಹತ್ರ ಇಲ್ಲ, ಎಲ್ಲವನ್ನ ಹತ್ರನೂ 1 ಲಕ್ಷ ಇದೆ. ಸೊ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಸ್ಬಿಟ್ಟು ಕಾರ್ ಕೊಡಿಸ್ಬಿಟ್ಟು 2 ಲಕ್ಷ ಪ್ರಾಡಕ್ಟ್ಸ್ ಹಾಕಿಸ್ಬಿಟ್ಟು ಇವನು ನೋಡಿ ನಮ್ಮ ಕಾರ್ ಅಚೀವರ್ ಅಂತ ಸೆಲ್ಫಿ ಹೊಡೆದು ಒಂದು ವಿಡಿಯೋ ಮಾಡಿ, ನೋಡಿ ನಮ್ಮ ಕಂಪ್ನಿಯಲ್ಲಿ ಕಾರ್ ಅಚೀವರ್ ಬಂದಿದ್ದಾರೆ, ನೋಡಿ ಇವ್ರು ಕಾರ್ ತಗೊಂಡ್ರು, ಬಂದು ಬರೀ 2 ತಿಂಗಳಾಯ್ತು, ಬಂದು ಬರೀ 3 ತಿಂಗಳಾಯ್ತು, ಇಂಥ ಲೇಡಿನ ನೀವೆಲ್ಲಾದ್ರೂ ನೋಡಿದ್ರ, ಇಂಥ ಸಾಧನೆ ಮಾಡಿರೋದು ನೋಡಿದ್ರ, ನೀವು ಕಾರ್ ತಗೋಬೇಕಾ, ನೀವು ಜೀವನದಲ್ಲಿ ಮುಂದೆ ಬರ್ಬೇಕಾ, ಬನ್ನಿ ನಮ್ಮ ಕಂಪನಿಗೆ ಸೇರಿ, ಬನ್ನಿ ನಮ್ಮ ಜೊತೆಗೆ ಸೇರಿ ಅಂತಂದ್ರೆ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ಮಂತ್ ಇದೆ ಅಲ್ಲ, ಅಲ್ಲಿಂದ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಇವರು 3-4 ಲಕ್ಷ ಪ್ರಾಡಕ್ಟ್ ಡಂಪ್ ಆಗಿರುತ್ತೆ. ಇವರಿಗೆ ಆ ಪ್ರಾಡಕ್ಟ್ಸ್ ಬಗ್ಗೆ ಗಂಧ ಗಾಳಿ ಗೊತ್ತಿರಲ್ಲ. ಯಾರಿಗಾದ್ರೂ ಕೊಡೋಣ ಅಂದ್ರೆ ಇವ್ನು ಯಾರು ಮೋಟಿವೇಟ್ ಮಾಡಿ ಕಾರ್ ಕೊಡ್ಸಿದ್ನಲ್ಲ, ಅವ್ನು ಆಲ್ರೆಡಿ ಬೇರೆ ಕಂಪ್ನಿಗೆ ಹೋಗಿ ಅದೇ ತರ ಡೈಲಾಗ್ ಹೊಡಿತಿರ್ತಾನೆ, ನೋಡಿ ಈ ಕಂಪ್ನಿಗೆ ಬನ್ನಿ, ಕಾರ್ ಕೊಡಿಸ್ತೀನಿ, ಬನ್ನಿ ಬನ್ನಿ ಅಂತ. ಅವ್ರು ಅಲ್ಲಿ ಹೋಗಿರ್ತಾನೆ. ಇಲ್ಲಿ ಈ ಹೆಣ್ಮಗಳು EMI ಕಟ್ಟೋಣ ಅಂತಂದು ಹೇಳಿದ್ರೆ EMI ಕಟ್ಟೋದು 18,000, 20,000, 40,000. ಅಷ್ಟು ದುಡ್ಡು 3 ತಿಂಗಳಲ್ಲಿ ಇಲ್ಲಿ ಬರಲ್ಲ, ಈ ಕಂಪನಿಯಲ್ಲಿ, ಈ ಬಿಸ್ನೆಸ್ ನಲ್ಲಿ ಬರಲ್ಲ. ಯಾಕಂದ್ರೆ ತಲೆಯಲ್ಲಿ ಏನು ಇಲ್ಲಲ್ಲ ಬರೋದಕ್ಕೆ. ಸೊ ಆ ಹೆಣ್ಮಗಳು ಏನ್ ಮಾಡ್ಬಿಡ್ತಾಳೆ, ಕಾರನ್ನ ಮಾರುವಂತ ಪರಿಸ್ಥಿತಿ ಬಂದು ಅವರು ಆ ಲೇಡಿ ಅಥವಾ ಆ ಜೆಂಟ್ಸ್, ಆ ವ್ಯಕ್ತಿ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಅಪೋಸಿಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ಮೋಸ ಮಾಡೋರಿದ್ದಾರೆ, ಇಲ್ಲೆಲ್ಲ ಮೋಸ ಮಾಡೋರಿದ್ದಾರೆ ಅಂತ. ಇದು ನಡೀತಾ ಇರೋದು ಮಾರ್ಕೆಟ್ ಅಲ್ಲಿ.
ಈಗ ನಾನೇನ್ ಮಾಡ್ತಿದ್ದೀನಿ ಅಂತಂದು ಹೇಳಿದ್ರೆ ಇದು ತಪ್ಪು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನಿಮಗೆ ಇಷ್ಟ ಆಗ್ತಾ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್, ಅದಕ್ಕೆ ನಾನು ಇಷ್ಟ ಆಗ್ತಾ ಇದ್ದೀನಿ ಕರೆಕ್ಟ್ ಸರ್. ಅಷ್ಟೇ, ಏನಿಲ್ಲ ವ್ಯತ್ಯಾಸ. ಓಕೆ, ನಾವೀಗ ಕಳ್ಳರನ್ನ ಹುಡುಕ್ಬೇಕು, ಕಳ್ತನ ಎಲ್ಲ ಆಗ್ತಿದೆ ಅಂತ ನೋಡ್ಬೇಕು, ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಸೊ ಜನರಿಗೆ ಖಂಡಿತ ನಾವು ಅರ್ಥ ಆಗುತ್ತೆ. ಸೊ ಅದಕ್ಕೆ ಈಗ ನೋಡಿ ಇಲ್ಲಿ ನಡೀತಿರೋದು ಕರೆಕ್ಟ್ ಆಗಿ ನಡೀತು. ನಾವು ಸೀದಾ ಸಮುದ್ರಕ್ಕೆ ಧುಮುಕ್ ಬಿಡ್ತಾರೆ ಎಲ್ಲಾರು, ಈಜ್ ಕಲಿಸ್ಬಿಟ್ಟು ಸಮುದ್ರಕ್ಕೆ ಇಳಿಸ್ತಾ ಇದ್ದಾರೆ ಎಲ್ಲ ಸೇಫ್ಟಿ ಪ್ರಿಕಾಷನ್ ಹಾಕಿಸ್ಬಿಟ್ಟು. ಹೌದಲ್ವಾ? ಈ ಬರ್ತಿದ್ದಂಗೆ ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ ಬನ್ನಿ 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 ನಮ್ಮ ಸಾಫ್ಟ್ವೇರ್ ಇದೆ, ಎಲ್ಲ ಇದೆ, ಪ್ರಾಡಕ್ಟ್ ಇದೆ, 1 ಲಕ್ಷ ಪ್ರಾಡಕ್ಟ್ಸ್ ಮಾಡಿ, ಕೆಲಸ ಮಾಡಿ ಜನರಿಗೆ ಕರ್ಕೊಂಬನ್ನಿ ಅಂತಾರೆ. ಇಲ್ಲಿ ಯಾರು ಕರ್ಕೊಂಬರ್ಬೇಡಿ ಅಂತಾನೆ ನಾವ್ ಹೇಳೋದು. ಯಾರಿಗೂ ಕರ್ಕೊಂಬರ್ಬೇಡಿ, ನೀನ್ ಕಲಿ ಮಕ್ಳು, ನೀನ್ ಯಾರಿಗೂ ಕರ್ಕೊಂಬರ್ಬೇಡ. ಇನ್ನೂ 3 ತಿಂಗಳು ಕಲಿ, ಇನ್ನೂ 6 ತಿಂಗಳು ಕಲಿ, ತಪ್ಪೇನಿದೆ. ಬಟ್ ನೀ ಪರ್ಫೆಕ್ಟ್ ಆಗ್ಬಿಡ್ತೀಯಲ್ಲ, ನಾಳೆ ನಿನಗೆ ಮಣ್ಣು ಕೊಟ್ರೇನೋ ಅದನ್ನ ಬಂಗಾರದ ಬೆಲೆಗೆ ಮಾರ್ ಬರ್ತೀಯ ನೀನ್ ಪರ್ಫೆಕ್ಟ್ ಆದ್ರೆ. ನಾಳೆ ನಿನಗೊಂದು ಬಾಚಣಿಕೆ ಕೊಟ್ರೇನು ಕೂದ್ಲ ಇಲ್ದವನಿಗೆ ಬಾಚಣಿಕೆ ಮಾರಿ ಬರ್ತೀಯ, ಯಾಕ ನೀ ಪರ್ಫೆಕ್ಟ್ ಆದ್ರೆ. ಪರ್ಫೆಕ್ಟ್ ಇಲ್ಲ ಅಂದ್ರೆ ಕೂದ್ಲ ಇರೋನಿಗೂ ಬಾಚಣಿಕೆ ಕೊಡಕ್ ಆಗಲ್ಲ ನಿನ್ ಕೈಲೆ. ಸಾರ್ ಬಿಡಿ, ಯಾರು ತಗೊಂತ ಇಲ್ಲ ಅಂತ ಹೇಳ್ತೀವಿ, ಅವನೇ ಬೇಕಾದ್ರೆ ತಗೊಳ್ತಾನೆ ಬಿಡಪ್ಪ ಅಂತ ಹೇಳ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ. ಸರ್ ನೀವು ಹೇಳ್ತಾ ಇರೋದು ನಿಜ ಸರ್. ಅದು ಯಾಕಂದ್ರೆ ನಾವು ನೀವು ಹೇಳಿದ್ ಕರೆಕ್ಟ್ ಹೇಳಿದ್ರಲ್ಲ, ಫಸ್ಟ್ಗೆ ಒಂದು ತಿಂಗಳು ಮಾಡ್ಸಿ ಅವ್ರಿಗೆ ಒಂದೇನೋ ಬೈಕ್ ಒಂದೇನೋ ಅಚೀವ್ ಮಾಡಿದಾರೆ ಹಾಗೆ ಅಂತ ಮಾಡ್ತಾರೆ. ಬಹಳ ಕಂಪ್ನಿಯಲ್ಲಿ ಅದನ್ನೇ ಮಾಡ್ತಾರೆ ಸರ್ ಈಗ. ನೀವು ಹೇಳ್ತಾ ಇರೋದು ನಿಜನೇ ಇದೆ ಅದು. ಯಾಕಂದ್ರೆ ಅದರಿಂದ ಏನಾಗ್ತಾರೆ, ಡಿಮೋಟಿವ್ ಆಗಿ ಫಸ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಬೈಕ್ ತಗೊಂಡ ಹಂಗ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಹೋಗೋತ್ತಿಗೆ ಅವ್ನು ಮಾಡ್ಬಿಟ್ಬಿಡ್ತಾನೆ. ಅವಾಗ ಏನಂತಾರೆ ಫ್ರೆಂಡ್ಸ್ ಇದ್ರು ಏನ್ ಇವನು ಒಳ್ಳೆ ಅದ್ರ ಬಂದಿದೆ ಇದ್ರ ಸ್ವಲ್ಪ ತಗೊಂಡ್ರೆ ಡಿಮೋಟಿವ್ ಆಗ್ಬಿಡ್ತಾರೆ ಎಷ್ಟೋ ಜನಗಳು. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಹರೀಶ್ ಸರ್. ಅವರು ಸತ್ಯನ ಅಸತ್ಯನ ತಿಳ್ಕೊಂಡಿರೋರೆ. ಹರೀಶ್ ಸರ್ ಈ ಇಂಡಸ್ಟ್ರಿನ ತುಂಬಾ ಹತ್ತಿರದಿಂದ ನೋಡಿದ್ದಾರೆ, ಅವರಿಗೂ ಬಹಳಷ್ಟು ನಾಲೆಡ್ಜ್ ಇದೆ ಈ ಇಂಡಸ್ಟ್ರಿ ಬಗ್ಗೆ. ಇಲ್ಲ ನೀವ್ ಹೇಳಿದ್ ನಿಜ. ಕಂಟಿನ್ಯೂಟಿ ಇಟ್ಕೊಂಡು ಯಾರು ಕೆಲಸ ಮಾಡಿದಾರ ಸಕ್ಸಸ್ ಆಗಿದ್ದಾರೆ ಸರ್, 100% ಆಗಿದ್ದಾರೆ. ಸೊ ಈ ಬಿಸ್ನೆಸ್ಸಿನ 10 ರೈಟ್ಸ್ ಗಳಲ್ಲಿ 2ನೇ ರೈಟ್ಸ್ ಯಾವುದು ಅಂದ್ರೆ ಕಂಟಿನ್ಯೂಸ್ ಎಫರ್ಟ್. ಕಂಟಿನ್ಯೂಸ್ ಆಗಿ ನೀವು ಪ್ರಯತ್ನ ಮಾಡ್ತಾನೆ 100%. ಹಾ ಸರ್, 100% ಸರ್. ಆಗಿ ಪ್ರಯತ್ನ ಬೇಡ ಗಾಯತ್ರಿ ಮೇಡಮ್, ಬೇಡ ಅಂದ್ರೆ ಕಂಟಿನ್ಯೂಸ್ ಆಗಿ ಕೆಲಸ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಣ. ಕೆಲಸ ನಿಲ್ಸಂಗಿಲ್ಲ, ಯಾರು ಕೆಲಸ ನಿಲ್ಸಿದ್ರು ಡಮಾರ್. ಓಕೆ, ಒಪ್ಕೊಂತೀನಿ ಮನೆಯಲ್ಲಿ ಏನೋ ತೊಂದರೆ ಇರುತ್ತೆ ಹಾಗಂತಂದೇಳಿ ಇಲ್ಲಿ ಮಾಡಕ್ಕಾಗಲ್ಲ ಅಂತಂದಲ್ಲ. 2 ತಿಂಗಳು 3 ತಿಂಗಳು 4 ತಿಂಗಳು ಗ್ಯಾಪ್ ತಗೋಬೇಡಿ, 1 ದಿನ 2 ದಿನ ಮತ್ತೆ ಪಿಕಪ್ ತಗೊಳ್ಳಿ. ಹೌದಲ್ಲ, ಈಗ ನನ್ನ ಮಗುಗೆ ಆಪರೇಷನ್ ಆಗಿತ್ತು, ಒಂದೊಂದ್ಸಲ ಅವನು ಆಕ್ಸಿಡೆಂಟ್ ಆಗಿದ್ದ, ಸರ್ಜರಿ ಆಗ್ತಾ ಇತ್ತು, ಅವನಿಗೆ ಆಪರೇಷನ್ ಥಿಯೇಟರ್ ಇಟ್ಟಿದ್ರು, ನಾನಿಲ್ಲಿ ಹೊರಗಡೆ ಕುತ್ಕೊಂಡು ಮೆಸೇಜ್ ಆಗ್ತಾ ಇದ್ದೆ, ಕಮಾನ್ ಯು ಕ್ಯಾನ್ ಡೂ ಇಟ್, ಮಾಡ್ಬೋದು ಹಾಗೆ ಹೀಗೆ ಅಂತ ನನ್ನ ಸ್ಟೂಡೆಂಟ್ಸ್ ಮೋಟಿವೇಟ್ ಮಾಡ್ತಾ ಇದ್ದೆ. ಅಂದ್ರೆ ಎಲ್ಲರ ಮನೆಯಲ್ಲೂ ಒಂದೊಂದ್ ತರ ಸಮಸ್ಯೆಗಳು ಬರ್ತವೆ. ನನಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಬರುತ್ತೆ, ನನಗೂ ದುಃಖ ಆಗುತ್ತೆ, ನನ್ನ ಮನೆಯಲ್ಲೂ ಜಗಳಗಳು ಆಗ್ತಾ ಇರ್ತವೆ. ಯಾಕಂದ್ರೆ ನಾನು ಮನುಷ್ಯನೇ ಅಲ್ವಾ, ನನಗೂ ಮನೆ ಫ್ಯಾಮಿಲಿ ಅಂತ ಇದೆ. ಇವೆಲ್ಲ ಎಲ್ಲರಿಗೂ ಆಗುತ್ತೆ, ನನಗೂ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ, ನನ್ನ ಮಕ್ಕಳಿಗೆ ಆಗ್ತಾ ಇರುತ್ತೆ, ಇವೆಲ್ಲದ್ರಲ್ಲೂ ಎಲ್ಲರಿಗೂ ಇರುತ್ತೆ. ಬಟ್ ಒಬ್ಬ ಲೀಡರ್ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಹ್ಯಾಂಡಲ್ ಮಾಡ್ತಾನೆ. ನೀವು ಮಾಡ್ಲೇಬೇಕಾಗಿರುತ್ತೆ. ಯಾಕೆ ಅಂತಂದ ಹೇಳಿದ್ರೆ ನಮ್ಮ ಪ್ರಾಬ್ಲಮ್ ನಮಗೆ ಇರಬೇಕು, ನಮ್ಮ ಪ್ರಾಬ್ಲಮ್ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು. ದಟ್ ಈಸ್ ಮೈ ಇಂಟೆನ್ಷನ್. ನಮ್ಮ ಪ್ರಾಬ್ಲಮ್ ನಮಗೆ ಇರಬೇಕು ಹೊರತು ನಮ್ಮ ಪ್ರಾಬ್ಲಮ್ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು. ಸೊ ನಾನು ಯಾವಾಗಲೂ ಆ ದೃಷ್ಟಿಲಿಂದ ಹೋಗ್ತೀನಿ. ನಮ್ಮಕ್ಕ ಬ್ಲಡ್ ಕ್ಯಾನ್ಸರ್ಲಿಂದ ತೀರ್ಕೊಂಡ್ಲು. ಓಕೆ, ಸೊ ಅವತ್ತು ಏನಾಗಿತ್ತು ಅಂದ್ರೆ ಅವತ್ತು ಹಿಂದ್ಲ ದಿನ ನಾನು ಅವ್ರ ಮನೇಲಿ ಉಳ್ಕೊಂಡಿದ್ದೆ, ಪ್ರಾಡಕ್ಟ್ ತಗೊಂಡೋಗಿದ್ದೆ. ನಾನು ಅವಾಗ ಬಿಸ್ನೆಸ್ ಮಾಡ್ತಾ ಇದ್ದೆ. ಅವರು ಬಸವೇಶ್ವರ ನಗರದಲ್ಲಿ ಮನೆ ಇತ್ತು. ಅವರು ಬಸವೇಶ್ವರ ನಗರದಲ್ಲೇ ಇದ್ರು, ನನ್ನ ಕ್ಲೈಂಟು, ನನ್ನ ಕಸ್ಟಮರು. ಅವ್ರು ಹೇಳಿದ್ರು, ಸರ್ ಬೆಳಿಗ್ಗೆ 10 ಗಂಟೆಗೆ ಸಿಗಿ ಬಸ್ ಸ್ಟ್ಯಾಂಡ್ ಹತ್ರ, ಬಸವೇಶ್ವರ ನಗರ ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀನಿ ಅಂತ. ನಮ್ಮ ಅಕ್ಕರ ಮನೆಯಿಂದ ಬಸವೇಶ್ವರ ನಗರ ಬಸ್ ಸ್ಟ್ಯಾಂಡ್ ವಾಕಬಲ್ ಡಿಸ್ಟೆನ್ಸ್, ಅದು ಆ ಡಿಸ್ಟೆನ್ಸ್ ಪೆಟ್ರೋಲ್ ಬಂಕ್ ಹತ್ರ. ಹಿಂಗೋದ್ರೆ ಪೆಟ್ರೋಲ್ ಬಂಕ್. ನಾನು ಓಕೆ ಅಲ್ಲಿ ಬನ್ನಿ 10 ಗಂಟೆಗೆ ನಿಮಗೆ ಕೊಡ್ತೀನಿ ಅಂತ ಅಂದೆ. ಸೊ ಅವ್ರದ್ದೆಲ್ಲ ಒಂದು 10,000 12,000 ಪ್ರಾಡಕ್ಟ್ಸ್ ಆರ್ಡರ್ ಹಾಕಿದ್ರು, ಎಲ್ಲ ನನ್ನ ಹತ್ರ ತಗೊಂಡೋದೆ. ನಮ್ಮ ಅಕ್ಕ ನೈಟು 2:30-3 ಗಂಟೆ ಹಿಂಗೆ ಡೆತ್ ಆದ್ಲು. ಸೊ ಆಗ ಎಲ್ಲ XYZ ಕಾರ್ಯಕ್ರಮ ನಡೀತಾ ಇತ್ತು. ಅವ್ರು ಕರೆಕ್ಟಾಗಿ 10 ಗಂಟೆಗೆ ಫೋನ್ ಮಾಡಿದ್ರು, ಸರ್ ನಾನೀಗ ಬರ್ತಾ ಇದ್ದೀನಿ ಬಸವೇಶ್ವರ ಪೆಟ್ರೋಲ್ ಬಂಕಲ್ಲಿ 15 ನಿಮಿಷದಲ್ಲಿ ಇರ್ತೀನಿ ಅಂತ. ನಾನು ಏನಂತ ಹೇಳಿ ಅವರಿಗೆ, ಸರಿ ಸರ್ ಬನ್ನಿ ಅಂತ ಅಂದೆ. ಏನ್ ಮಾಡೋಕ್ಕಾಗುತ್ತೆ, ಈಗ ನನ್ನ ಮನೇಲಿ ಪ್ರಾಬ್ಲಮ್ ಆಗಿದೆ, ನನಗಿದು ಸಮಸ್ಯೆ. ಅವರಿಗೆ ನಾನು 15,000 ರೂಪಾಯಿ ಕೊಟ್ಟಿದ್ದೀನಿ, ನನ್ನ ಪ್ರಾಡಕ್ಟ್ ಸಿಗುತ್ತೆ ಅನ್ನೋ ಖುಷಿ ಅವ್ರಿಗೆ ಗೊತ್ತಿಲ್ಲಲ್ಲ ಇಲ್ಲೇನಾಗಿದೆ ಅಂತ. ಅವ್ರು ಬಂದು, ಸರ್ ನಾನಿಲ್ಲಿ ಬಂದಿದ್ದೀನಿ, ನೀವೆಲ್ಲಿದ್ದೀರಾ ಸರ್, ಒಂದು 5 ನಿಮಿಷ ಟೈಮ್ ಕೊಡಿ ಬಂದ್ಬಿಡ್ತೀನಿ ಅಂತ. ಹಂಗೆ ತಗೊಂಡೋಗಿ ಪ್ರಾಡಕ್ಟ್ಸ್ನ ತಲುಪಿಸಿ ಬರ್ಬೇಕಾದ್ರೆ ಹೇಳ್ದೆ, ಸರ್ ಬೇಜಾರಾಗಬೇಡಿ, ಸ್ವಲ್ಪ ಲೇಟ್ ಆಯ್ತು, ನೀವು ವೇಟ್ ಮಾಡಿದ್ರಿ, ಕಾರಣ ಏನಂದ್ರೆ ಹಿಂಗೆ. ಅವರು ಟೀ ಕುಡಿಯೋಣ ನಾಷ್ಟ ಮಾಡೋಣ ಅಂತ ಅಂತಿದ್ರು, ನಾ ಬರಲ್ಲ ಅಂತ ಅಂದೆ.
ಟೀ ಕುಡಿಯೋಕೆ ನಾಷ್ಟ ಮಾಡಕ್ ಬರಲ್ಲ ಅಂತ. ಆಮೇಲೆ ಅವ್ರು ನನ್ನ ಮುಖಾನು ನೋಡಿ ಗೊತ್ತಿಡಿದ್ರು, ಯಾಕೆ ಸರ್ ನೈಟ್ ಎಲ್ಲ ನಿದ್ದೆ ಅಲ್ವಾ, ಯಾಕೆ ಹಿಂಗಾಗಿದ್ದೀರಾ, ಯಾಕೆ ನೈಟ್ ಪ್ಯಾಂಟ್ ಮೇಲೆ ಬಂದಿದ್ದೀರಾ ಅಂತೆಲ್ಲ ಕೇಳಿದ್ರು. ಅವ್ರಿಗೆ ಹೇಳ್ದೆ ಹಿಂಗಾಯ್ತು ಅಂತ. ಅವ್ರು ಅದೇಂದ್ರು, ಸರ್ ನಿಮಗೆ ಅಷ್ಟು ಬುದ್ಧಿ ಇಲ್ವಾ ಸರ್, ನೀವು ಫೋನ್ ಯಾಕೆ ಎತ್ತಕ್ ಹೋದ್ರಿ, ನಾವೇ ನಾಳೆ ಇಸ್ಕೊಂತಿದ್ವಿ ಪ್ರಾಡಕ್ಟು, ನೀವು ತಪ್ಪು ಮಾಡ್ಬಿಟ್ರಿ ಸರ್, ಬೇಜಾರಾಗಬೇಡಿ ಸರ್ ಅಂದ್ರೆ. ಇಲ್ಲ ಬಿಡು ಆಗಿದ್ದಾಯ್ತು, ನಮ್ಮ ಮನೇನೆಲ್ಲ ಅಲ್ಲೇ ಇದೆ ಅಂತ. ಮತ್ತೆ ಅವರು ಬಂದ್ರು, ಪಾಪ ಸಾಥ್ ಕೊಟ್ರು, ಸ್ವಲ್ಪ ತಿನ್ಕೊಂಡು ಹೋದ್ರು. ಇದೆಲ್ಲ ನಡೆಯುತ್ತೆ ಸ್ನೇಹಿತರೆ. ಅಂದ್ರೆ ನಾನು ಇಲ್ಲಿ ಸುಮ್ಮನೆ ಬಂದು ಕೂತಿಲ್ಲ, ನಾನು ನನ್ನ ವೃತ್ತಿಯನ್ನ ಬಹಳ ಅಷ್ಟು ಪ್ರೀತಿ ಇಂಪಾರ್ಟೆಂಟ್. ಮಾಡ್ತಾ ಇದ್ದೀನಿ. ನಾನು ನನ್ನ ವೃತ್ತಿಯನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ, ಅಷ್ಟು ಮರ್ಯಾದೆ ಕೊಡ್ತಿದ್ದೀನಿ ನನ್ನ ವೃತ್ತಿಯನ್ನ ನಾನು. ಇದು ನನ್ನ ಕತೆ. ಆದ್ರೆ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಇದೇ ಸೇಮ್ ಕತೆ ಇದೆ. ಅವ್ರ ತಂದೆ ತೀರ್ತಾರೆ, ರಾತ್ರಿ 2 ಗಂಟೆಗೆ ಬಂದು ಅವ್ರ ಹೆಂಡತಿ ಬಾಗ್ಲ ಬಡಿತಾರೆ, ಅವ್ರು ಬೆಳಿಗ್ಗೆ ಎದ್ರೆ ಮ್ಯಾಚ್ ಇರುತ್ತೆ, ಅವ್ರ ಮ್ಯಾಚ್ ಆಡ್ಬಿಟ್ಟು ಅವ್ರ ತಂದೆ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾರೆ. ಅದಕ್ಕೆ ಅವ್ರು ಸಚಿನ್ ತೆಂಡೂಲ್ಕರ್ ಆಗಿರೋದು. ಇಂಥವೆಲ್ಲ ನಿಮ್ಮ ಮನೆಯಲ್ಲಿ ಚಾಲೆಂಜ್ಗಳು ಬರ್ತವೆ. ಚಾಲೆಂಜ್ಗಳು ಬರಲಿಲ್ಲ, ಬಹಳ ಜನ ಹೇಳ್ತಾರೆ ಗೊತ್ತಾ, ಸರ್ ನಿಮ್ಗೇನು ಕಷ್ಟ ಇಲ್ಲ ಸರ್, ಅದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತೀರಾ, ಸರ್ ನಿಮ್ಗೇನು ಬಂದಿಲ್ಲ ಸರ್ ನಮ್ಮ ತರ ಎದ್ರಿ, ಅದಕ್ಕೆ ನೀವು ಹಿಂಗೆಲ್ಲ ಆಗಿದ್ದೀರಾ. ಅಯ್ಯೋ ದಡ್ಡ, ನೀನ್ ಮನುಷ್ಯ ನಾನು ಮನುಷ್ಯ ಅಂದ್ರೆ ಸೇಮ್ ಇರುತ್ತೆ ಪ್ರಾಬ್ಲಮ್, ಪ್ಲಸ್ ಆರ್ ಮೈನಸ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ಇವೆಲ್ಲ ಸುಳ್ಳು ಸ್ನೇಹಿತರೆ, ಇವೆಲ್ಲ ಸಾಧನೆ ಮಾಡಕ್ ಆಗ್ಲಿಲ್ದವ್ರು ಮಾತಾಡ್ತಾರೆ. ಇಲ್ಲಿ ಹೆಣ್ಣು ಗಂಡು ಅನ್ನೋದು ಬರಲ್ಲ, ಇಲ್ಲಿ ದೊಡ್ಡವ್ರು ಚಿಕ್ಕವ್ರು ಅನ್ನೋದು ಬರಲ್ಲ, ಇಲ್ಲಿ ಒಳ್ಳೆಯವ್ರು ಕೆಟ್ಟೋದು ಅನ್ನೋದು ಬರಲ್ಲ, ಇಲ್ಲಿ ಜಾಣ್ರು ದಡ್ರು ಅನ್ನೋದು ಬರಲ್ಲ. ಇಲ್ಲಿ ಬರೋದು ಒಂದೇ ಒಂದು, ನಾವೆಷ್ಟು ಕಮಿಟೆಡ್ ಆಗಿದ್ದೀವಿ, ನಾವೆಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದೀವಿ ಅನ್ನೋದು ಮಾತ್ರ ಬರುತ್ತೆ ನಮ್ಮ ಲೈಫಲ್ಲಿ. ಸೊ ಈ ಕಮಿಟ್ಮೆಂಟ್ ಇದ್ರೆ ಆ ಭಗವಂತ ಕಂಡ್ಬಿಡ್ತಾರೆ. ಅವತ್ತು ನಾನು ಅವನಿಗೆ ಅದು ಮಾಡಿದೆ, ಅದು ಆಗಿದ್ದು 2011-12ರಲ್ಲಿ. ಈ 2011-12 ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ ಸ್ನೇಹಿತರೆ, ನನ್ನ ಹತ್ರ 200 ರೂಪಾಯಿನೂ ದುಡ್ಡು ಇರ್ತಾ ಇರಲಿಲ್ಲ. ನಾನು ಟೋಟಲಿ ಸೋತು ಬಿಟ್ಟಿದ್ದೆ, ಲೈಫ್ ಬೇಡ ಅನ್ನಿಸ್ಬಿಟ್ಟಿತ್ತು, ಮನೆಯಲ್ಲಿ ಸಾವಿರಾರು ಸಮಸ್ಯೆಗಳು ನನಗೆ ಕಾಡ್ತಾ ಇದ್ವು. ಇದ್ರ ಎಲ್ಲರ ನಡುವೆ ನಾನು ಬದುಕಬೇಕಾದಂತ ಪರಿಸ್ಥಿತಿ ಬಂತು. ಅಂದ್ರೆ ಅವ್ರವ್ರ ಸಮಸ್ಯೆ ಅವ್ರವ್ರಿಗೆ ದೊಡ್ಡದಿರುತ್ತೆ, ನಂದೇ ಸಮಸ್ಯೆ ದೊಡ್ಡದಲ್ಲ, ನಿಮ್ದು ಬೇರೆ ತರನು ಇರ್ಬೋದು, ಬಟ್ ಹಿಂಗ್ ನನಗಿತ್ತು ಪರಿಸ್ಥಿತಿ. ಸೊ ಈ ಪರಿಸ್ಥಿತಿಯನ್ನ ಮೆಟ್ಟು ನಿಂತು ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತಂದು ಹೇಳಿದ್ರೆ ಕಾರಣ, ಐ ಲವ್ ಮೈ ಪ್ರೊಫೆಷನ್, ಐ ರೆಸ್ಪೆಕ್ಟ್ ಮೈ ಜಾಬ್, ಐ ರೆಸ್ಪೆಕ್ಟ್ ಮೈ ಪೀಪಲ್ಸ್. ಮೊದಲು ಅವ್ರ ಆದ್ಯತೆನ ಕೊಡ್ಬೇಕು, ನನ್ನ ಸಮಸ್ಯೆನ ಹೇಳೋದಲ್ಲ, ಅಲ್ಲಿ ಹೋಗ್ಬಿಟ್ಟು ಅವ್ರ ಸಮಸ್ಯೆಗೆ ನಾವು ಪರಿಹಾರ ಆಗ್ಬೇಕು ಹೊರತು ನಮ್ಮ ಸಮಸ್ಯೆಗೆ ಅವ್ರ ಪರಿಹಾರ ಆಗ್ಬಾರ್ದು. ಇದು ನನ್ನ ಪಾಲಿಸಿ. ನಾನು 90% ಹೀಗೆ ಇದ್ದೀನಿ, ಇನ್ನು 10% ನನ್ನಿಂದನೂ ಮಿಸ್ಟೇಕ್ ನಡೆಯುತ್ತೆ, ನಾನು ತಪ್ಪು ಮಾಡ್ತೀನಿ, ಯಾಕಂದ್ರೆ ನಾನು ಮನುಷ್ಯ. ನಾನು 100% ಅಂತ ಎಲ್ಲೂ ಒಪ್ಕೊಳ್ಳೋದಿಲ್ಲ. ಗೆಟಿಂಗ್ ಸೊ 90% ಐ ಡೂ ಮೈ ಲೆವೆಲ್ ಬೆಸ್ಟ್. ಸೊ ಇವತ್ತು ನಿಮಗೆ ಈ ಕ್ಲಾಸ್ ಮುಖಾಂತರ, ಈ ವಿಡಿಯೋ ಮುಖಾಂತರ, ಝೂಮ್ ಮುಖಾಂತರ ಹೇಳೋದಕ್ಕೆ ಹೋಗ್ತಾ ಇರೋದು ಏನು ಅಂತಂದು ಹೇಳಿದ್ರೆ, ಕಂಪನಿ ಸೈಡಿಗೆ ಇಟ್ಬಿಡಿ, ಪ್ರಾಡಕ್ಟು ಸೈಡಿಗೆ ಇಟ್ಬಿಡಿ, MLM ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಸೈಡಿಗೆ ಇಟ್ಬಿಡಿ, ಸಕ್ಸಸ್ಸು ಸೈಡಿಗೆ ಇಟ್ಬಿಡಿ. ಮೊದಲು ನಾವು ಕಲಿಬೇಕಾಗಿರೋದನ್ನ ನೆಟ್ಟಿಗೆ ನೀಟಾಗಿ ಕಲಿಯೋಣ. ಅದು ಏನು ಅಂತಂದು ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ಅನ್ಕೊಂಡಿರೋ ಜಾಗದಲ್ಲಿ ನಾವು ಬೆಳೆಯೋದಕ್ಕಾಗಲ್ಲ. ಆಗಲ್ಲ. ಏನೇ ಅಡಚಣೆಗಳು ಬಂದ್ರು ಅದನ್ನ ಹ್ಯಾಂಡಲ್ ಮಾಡುವಂತಹ ಬುದ್ಧಿಶಕ್ತಿನ ನೀವು ವಹಿಸ್ಕೊಂಡು, ಆ ಬುದ್ಧಿಶಕ್ತಿಯ ಮುಖಾಂತರ ಅದನ್ನ ಯಾರಿಗೂ ತೊಂದರೆ ಆಗದೆ, ನಿಮಗೂ ತೊಂದರೆ ಆಗದೆ ಹ್ಯಾಂಡಲ್ ಮಾಡ್ಕೊಂಡು ಮುಂದೆ ಹೋಗೋದನ್ನ ನೀವು ಕಲಿಬೇಕು. ಅದನ್ನ ಕಲಿಯೋದಕ್ಕೆ ಒಬ್ಬ ಗುರು ಬೇಕು ಕಲಿಸೋದಕ್ಕೆ. ಅದನ್ನ ಕಲಿಯೋದಕ್ಕೆ ನೀವು ಸಮಯ ಕೊಡಬೇಕು, ನಿಮಗೂ ಇಂಟ್ರೆಸ್ಟ್ ಇರಬೇಕು. ಇದನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ನಾವು ಹೋಗ್ತಾ ಹೋದ್ರೆ ನಮ್ಮ ದಾರಿಯಲ್ಲಿ ಬರುವಂತಹ ಅಡಚಣೆಗಳನ್ನ ತಿದ್ಕೋಬಹುದು, ನಾವು ಬೆಳಿಬಹುದು ಸ್ನೇಹಿತರೆ. ಇದು ಇವತ್ತಿನ ಪಾಠ. ಇದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೊಂದು ಶೇಪ್ ಕೊಟ್ಟಿದ್ದೀನಿ ನಾನೀಗ, ಸ್ವಲ್ಪ ಫಿನಿಶಿಂಗ್ ಕೊಟ್ಟಿದ್ದೀನಿ ಕೆಲವೊಂದು ಉದಾಹರಣೆ ಮುಖಾಂತರ, ಮತ್ತೆ ನನ್ನ ಜೀವನದ ಕೆಲವೊಂದು ಘಟನೆ ಮುಖಾಂತರ ನಿಮ್ಮನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸಮಯ ಆಯ್ತು. ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇವತ್ತು ಜೊತೆಗೇನೆ ಈಗ ಅದೇ ನೀವ್ ಹೇಳ್ದಂಗೆ ಈ ಗಾಡಿ ಓಡ್ಸಕ್ ನಮ್ ಗಾಡಿ ರೆಡಿ ಇದೆ, ಸ್ವಲ್ಪ ವೀಲ್ ಅಲೈನ್ಮೆಂಟ್ ಮಾಡ್ಕೊಂಡು ಓಡಿಸ್ಬೇಕು ಅಷ್ಟೇ. ನಾವು ಗಾಡಿ ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ನಮ್ಮ ವೀಲ್ಸ್ ಎಲ್ಲಾನು ಅಲೈನ್ಮೆಂಟ್ ಮಾಡ್ಕೊಂಡು ಫಸ್ಟ್ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಓಡಿಸ್ಬೇಕು, ಅಂದ್ರೆ ಗಾಡಿ ಓಡೋದು. ಇಲ್ಲ ನಾವು ಸುಮ್ಮನೆ ಗಾಡಿ ಚೆನ್ನಾಗಿದೆ ಅಂದ್ರೂ ಸರಿ ಹೋಗಲ್ಲ, ವೀಲ್ ಅಲೈನ್ಮೆಂಟ್ ಸರಿ ಇಲ್ಲ ಅಂದ್ರೂ ಓಡ್ಸಕ್ಕಾಗಲ್ಲ. ಈಗ ಎಲ್ಲ ರೆಡಿ ಆಗಿ ನಾವು ಸೀಟಲ್ಲಿ ಕೂತ್ಕೊಂಡು ಓಡಿಸಿದ್ರೆ ಮಾತ್ರ ನಮ್ಮ ಡೆಸ್ಟಿನಿಗೆ ರೀಚ್ ಆಗಕ್ಕಾಗುತ್ತೆ. ಗುಡ್, ಸೂಪರ್. ಎಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಸರ್. ನೀವು ಹೇಳೋ ಒಂದು ಪ್ರತಿಯೊಂದು ವಿಚಾರನು ಅರ್ಥಗರ್ಭಿತವಾಗಿ ಇಲ್ಲಿ ತುಂಬಿಸ್ಕೊಂಡಿದೀವಿ. ನಾವಿನ್ನ ಕಾಲ್ನಡಿಗೆಗೆ ಶಕ್ತಿ ಕೊಡ್ಬೇಕಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.